Hallelujah. So once again we have Deepu uncle with us, and he'll be singing a special song for the glory of God. Dev namada mehimigoskara ಒಂದು ವಿಶೇಷ ರಾಗವನ್ನು ಅಂಕಲ್ ಅವರು ಹಾಡಲಿಕ್ಕಿದ್ದಾರೆ. So over to Deepu. ಮನುಷ್ಯಾನಿ ಮಣ್ಣಾಗುವೆ, ಮಣ್ಣಿಂದಲೇ ಜನಿಸಿದೆ. ಮನುಷ್ಯಾನಿ ಮಣ್ಣಾಗುವೆ, ಮಣ್ಣಿಂದಲೇ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಫಾರ್ ದಟ್ ಬ್ಯೂಟಿಫುಲ್ ಸಾಂಗ್. ಒಂದು ಸುಂದರವಾದಂತಹ ಹಾಡಿಗೋಸ್ಕರ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ, ಮತ್ತು ಅಂಕಲ್ ಅವರು ಕೂಡ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಯಿಂದ ನಾನು ತಿಳಿಸ್ತೇನೆ. ಇಟ್ಸ್ ಲಾಂಗ್ ಬ್ಯಾಕ್, ಅಂದರೆ ಇದು ವಿಶ್ವವಾಣಿ ರೇಡಿಯೋಲ್ಲಿ ಕೇಳ್ತಕ್ಕಂಥ ಒಂದು ಹಾಡು. ಸೊ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಹಾಡಿದು. ಬೆಳಗಿನ ಜಾವದಲ್ಲಿ ಈ ರೇಡಿಯೋ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಭಾಳ ಸುಂದರವಾಗಿರ್ತಕ್ಕಂಥ, ಹೃದಯಕ್ಕೆ ತಟ್ಟತಕ್ಕಂಥ ಮತ್ತು ಕೇಳೋದಕ್ಕೆ ಇಂಪಾಗಿರ್ತಕ್ಕಂಥ ಒಂದು ಹಾಡು. ಸೊ ಮನುಷ್ಯ ನೀ ಮಣ್ಣಾಗುವೆ, ಸೊ ಮನೆಗೆ ಹೋದ್ಮೇಲೆ ನೀನು ಎಲ್ಲಿಗೆ ಹೋಗ್ತೀಯ ಅನ್ನೋದನ್ನ, ಸೊ ಮನೆಗೆ ಹೋಗ್ಕಿನ ಮುಂಚೆ ನೀನು ಯೋಚನೆ ಮಾಡು ಅನ್ನುವಂಥ ಸಂಗತಿ. ಕ್ರಿಸ್ತನ ಬಳಿಗೆ ಬಂದರೆ ನಿನಗೆ ಸೊ ನೀತಿಯ ಮಾರ್ಗ, ಅಂದರೆ ಪರಲೋಕ ರಾಜ್ಯದ ಮಾರ್ಗ ನಿನಗೆ ಸಿಗ್ತದೆ ಅನ್ನುವಂಥದ್ದು
ಹಾಡಿನ ಒಂದು ತಾತ್ಪರ್ಯವಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದ ದೇವರನ್ನ ಘನಪಡಿಸ್ತಕ್ಕಂಥ ಹಾಡುಗಳ ಮೂಲಕ ಆತನನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ಕೃಪೆಗೆ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಾವು ವಿಲ್ ಗೆಟ್ ಇನ್ ಟು ದಿ ವರ್ಡ್ ಆಫ್ ಗಾಡ್. ಈಗ ದೇವರ ವಾಕ್ಯಕ್ಕೆ ನಾವು ಹೋಗೋಣ ಅಥವಾ ದೇವರ ವಾಕ್ಯವನ್ನು ನಾವು ಆಲಿಸೋಣ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿದಿನ ದೇವರ ವಾಕ್ಯವನ್ನು ಕೇಳುತ್ತಾ ಎಷ್ಟೋ ಆದರಣೆಯನ್ನು ಧೈರ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ತಂದುಕೊಂಡಿದ್ದೇವೆ. ಬಿಕಾಸ್ ದಿಸ್ ವರ್ಡ್ ಗಿವ್ಸ್ ಅಸ್ ದ ಸ್ಟ್ರೆಂತ್ ಅಂಡ್ ದಿಸ್ ವರ್ಡ್ ಗಿವ್ಸ್ ಅಸ್ ಅ ಕರೇಜ್. ಈ ದೇವರ ವಾಕ್ಯ ನಮಗೆ ಒಂದು ಶಕ್ತಿಯನ್ನು, ಒಂದು ಬಲವನ್ನು ಈ ವಾಕ್ಯ ನಮಗೆ ಕೊಡುತ್ತದೆ. ವಾಕ್ಯವನ್ನ ಕೇಳುವ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡುತ್ತಾರೆ. ವಾಕ್ಯದಲ್ಲಿರ್ತಕ್ಕಂಥ ಆಶೀರ್ವಾದಗಳು ನಿಮ್ಮ ಜೀವಿತಕ್ಕೆ ಬರುತ್ತವೆ ಅಂತ ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸುವಂತವನಾಗಿದ್ದೇನೆ. ಸೊ ಈಗ ದೇವರ ವಾಕ್ಯವನ್ನ ನಾವು ಧ್ಯಾನಿಸುವುದಕ್ಕಿಂತ ಮುಂಚಿತವಾಗಿ ಕರ್ತನ ಸನ್ನಿಧಾನದಲ್ಲಿ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡೋಣ. ನಿತ್ಯ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥ ಪರಲೋಕದ ತಂದೆ ಆ ದೇವರೇ, ನಿನ್ನ ಮಕ್ಕಳಾಗಿರುವಂತೆ ನಮ್ಮನ್ನು ಆಶೀರ್ವಾದ ಮಾಡಿ ಕೃಪೆ ತುಂಬಿಸಿ. ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ನಾವು ಕಾಣಿಸಿಕೊಳ್ಳಿಕ್ಕಾಗುವಂತೆ ಮತ್ತು ಸ್ವಾಮಿಯನ್ನು ಹಾಡಿ ಹಾರಿಸಿ ಕರ್ತನೆ ಸ್ತುತಿ ಸ್ತೋತ್ರಗಳನ್ನು ನಿನಗೆ ಸಲ್ಲಿಸಲಿಕ್ಕಾಗುವಂತೆ ಕೃಪೆ ಮಾಡಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ನಿನ್ನ ಮಾತುಗಳನ್ನು ಕೇಳೋದಕ್ಕೋಸ್ಕರ ನಮ್ಮ ಹೃದಯಗಳು ಸಿದ್ಧವಾಗಿವೆ ಕರ್ತನೆ. ನಮ್ಮನ್ನು ಆಶೀರ್ವಾದ ಮಾಡು. ನೀನು ಮಾತಾಡಿದ್ರೆ ಸಮಾಧಾನ ಉಂಟಾಗ್ತದೆ ಕರ್ತನೆ. ನೀನು ಮಾತಾಡಿದ್ರೆ ಧೈರ್ಯ ಸಿಗ್ತದೆ ಕರ್ತನೆ. ನೀನು ಮಾತಾಡಿದ್ರೆ ನೆಮ್ಮದಿ ಇದೆ ಸ್ವಾಮಿ. ನೀನು ಮಾತಾಡಿದ್ರೆ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಕಣ್ಣೀರುಗಳು ಮರೆಯಾಗಿ ಹೋಗ್ತವೆ ಸ್ವಾಮಿ. ನಿನಗೆ ಸ್ತೋತ್ರ. ನೀನು ಮಾತಾಡು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಈ ದಿನದ ವಾಕ್ಯದ ಮೂಲಕ ದೇವರು ನಮ್ಮನ್ನು ಈ ದಿನ ಫೇಸ್ಬುಕ್ ಮೂಲಕ ಆರಾಧನೆ ಮಾಡಿ ನಿನ್ನ ವಾಕ್ಯವನ್ನು ಕೇಳೋದಕ್ಕೋಸ್ಕರ ಸಿದ್ಧವಾಗಿರ್ತಕ್ಕಂಥ ನಿನ್ನ ಮಕ್ಕಳನ್ನು ನಿನ್ನ ವಾಕ್ಯದ ಮರ್ಮದಿಂದ ಮುಟ್ಟುವೆ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ನಿನ್ನ ವಾಕ್ಯದ ಸಮಾಧಾನ ಅವರ ಜೀವಿತದಲ್ಲಿ ಇಳಿದು ಬರಲಿ ಎಂಬ ಪ್ರಾರ್ಥನೆ ಮಾಡುತ್ತೇನೆ. ಹೀಗೆ ಕರ್ತನೆ ನಮ್ಮೆಲ್ಲ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತೇವೆ. ನಿನ್ನ ಮಾತನಾಡುವಾಗ ನನ್ನ ಮೂಲಕ ನೀನೇ ಮಾತಾಡು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ನನ್ನ ಆತ್ಮೀಯರೇ, ದುಃಖಕ್ಕೆ 108 ಕಾರಣಗಳಿವೆ. ಸೊ ದುಃಖ ಅದು ಹೀಗೆ ಬರ್ತದೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ದುಃಖ ಯಾವುದೇ ಮೂಲದಿಂದ ಆದರೂ ಮನುಷ್ಯನಿಗೆ ಬರ್ತದೆ ಎಂಬುದಾಗಿ. ಬಟ್ ಫಾರ್ ಶ್ಯೂರ್ he will face the difficulties in his life. ಆತನ ಜೀವಿತದಲ್ಲಿ ಈ ದುಃಖಕರವಾಗಿರ್ತಕ್ಕಂಥ ಸಂಗತಿಗಳನ್ನ ಖಂಡಿತವಾಗ್ಲೂ ಆತನು ಹಾದು ಹೋಗ್ತಾನೆ. ಆತನು ಹಾದು ಹೋಗ್ಲೇಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಮನುಷ್ಯನಿದ್ದಾನೆ ಅನ್ನುವಂಥ ಒಂದು ಸಂಗತಿ. ಆದರೆ ಮನುಷ್ಯನಿಗೆ ಯಾವ ರೀತಿಯಾಗಿರ್ತಕ್ಕಂಥ ದುಃಖಗಳು ಬರುತ್ತವೆ, ಹೇಗೆ ಆ ದುಃಖದಿಂದ ಆತನು ಪಾರಾಗಬೇಕು ಅನ್ನುವಂಥ ಸಂಗತಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಆಗಿದೆ. ನಿನ್ನೆ ದಿನದಲ್ಲಿ ಮರಣಕರವಾಗಿರ್ತಕ್ಕಂಥ ಒಂದು ದುಃಖ, ರೋಗದಲ್ಲಿ ತನ್ನ ಮಗಳು ಅಂದ್ರೆ ಯಾಯಿರನ ಮಗಳು ರೋಗದಲ್ಲಿ ಬಿದ್ದುಕೊಂಡು ಆ ರೋಗದ ನಿಮಿತ್ತ ಮರಣವನ್ನು ಹೊಂದಿ ಆ ಮರಣದ ಒಂದು ದುಃಖ ಆ ಮನೆಯಲ್ಲಿತ್ತು. ಸೊ ಯೇಸು ಸ್ವಾಮಿ ಮನೆಗೆ ಹೋಗಿ ಯಾಯಿರನ ಮಗಳನ್ನು ಬದುಕಿಸಿದ ನಂತರದಲ್ಲಿ ಆ ಮರಣದ ಕಣ್ಣೀರು ಅಲ್ಲಿ ಹೋಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಸೊ ಎವ್ರಿ ಡೇ ವಿ ಆರ್ ಹಿಯರಿಂಗ್ ಎ ಡಿಫರೆಂಟ್ ಕೈಂಡ್ಸ್ ಆಫ್ ಸಾರೋನೆಸ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿರ್ತಕ್ಕಂಥ ಅನೇಕ ವಿಧವಾಗಿರ್ತಕ್ಕಂಥ ಸಂಗತಿಗಳನ್ನ ನಾವು ಕೇಳ್ತಾ ಬಂದಿದ್ದೇವೆ. ಈ ದಿನದಲ್ಲಿ ನನ್ನ ಆತ್ಮೀಯರೇ, ನಾನು ಈ ದಿನದ ದೇವರ ವಾಕ್ಯವನ್ನು ನಾನು ಹೇಳೋದಕ್ಕೆ ಇರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ, ಅನೇಕ ಸಂದರ್ಭಗಳಲ್ಲಿ ನಮ್ಮ ವೈರಿ ನಮಗೆ ದುಃಖವನ್ನು ಉಂಟು ಮಾಡ್ತಾರೆ. ನಮ್ಮ ವೈರಿಗಳು ಅಂದ್ರೆ ನಮ್ಮ ವೈರಿ ಯಾರು ಅಂತ ಹೇಳಿದ್ರೆ ಈ ಲೋಕದಲ್ಲಿ ಸೈತಾನನು ನಮ್ಮ ವೈರಿ. ಸೈತಾನ ನಮಗೆ ವಿರುದ್ಧವಾಗಿ ಅನೇಕ ಸಂಗತಿಗಳನ್ನು ಅನೇಕ ವಿಚಾರಗಳನ್ನು ಮಾಡುತ್ತಾನೆ. ಆದ್ರೆ ಕೆಲವು ಮನುಷ್ಯರ ಮೂಲಕ ತನ್ನ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಆತನ ಸಾಧಿಸಬೇಕೆಂಬುದಾಗಿ ಅಂದುಕೊಳ್ಳುತ್ತಾನೆ. ಸೊ ವೈರಿ ಎಂಬುದಾಗಿ ಹೇಳುವಾಗ ನನ್ನ ಆತ್ಮೀಯರೇ, ವೈರಿ ನಮಗೆ ಸಂತೋಷ ಉಂಟಾದ್ರೆ ಆತನ ಸುಮ್ಮನೆ ಇರೋದಿಲ್ಲ. ಸೊ ಹಿ ವಾಂಟ್ಸ್ ಟು ಟೇಕ್ ಇಟ್ ಔಟ್. ಆ ಒಂದು ಸಂತೋಷವನ್ನ ತೆಗೆದು ಹಾಕಬೇಕು ಅನ್ನುವಂತ ಒಂದು ಸಂಗತಿ, ಒಂದು ಉದ್ದೇಶ ಆತನದಾಗಿರ್ತದೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ವೈರಿ ಯಾರು, ನಿಮ್ಮ ಜೀವಿತದಲ್ಲಿ ಆ ವೈರಿಯ ಮೂಲಕ ನೀವು ಅನುಭವಿಸ್ತಕ್ಕಂಥ ದುಃಖ ಎಂಥದ್ದು ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡ್ಕೊಳ್ಳಿ. ಈ ದಿನದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರೆ ನಿಮ್ಮ ವೈರಿ ಯಾರಂತ ಗೊತ್ತಿಲ್ಲ. ನಿಮ್ಮ ಹಣ ನಿಮಗೆ ವೈರಿ ಆಗಿರ್ಬೋದು, ನಿಮ್ಮ ಮೊಬೈಲ್ ನಿಮಗೆ ವೈರಿ ಆಗಿರ್ಬೋದು, ನಿಮ್ಮ ಮಕ್ಕಳು ನಿಮಗೆ ವೈರಿ ಆಗಿರ್ಬೋದು, ನಿಮ್ಮ ಸ್ನೇಹಿತರು ನಿಮಗೆ ವೈರಿ ಆಗಿರ್ಬೋದು, ನಿಮ್ಮ ಗಂಡ ನಿಮಗೆ ವೈರಿ ಆಗಿರ್ಬೋದು, ನಿಮ್ಮ ಹೆಂಡತಿ ನಿಮಗೆ ವೈರಿ ಆಗಿರ್ಬೋದು, ನಿನ್ನ ಅಣ್ಣ ತಮ್ಮ ಅಕ್ಕ ತಂಗಿ ನಿಮಗೆ ವೈರಿಗಳಾಗಿರ್ಬೋದು. ಇದ್ಯಾರು ಅಲ್ಲ ಎಂದು ಹೇಳಿದ್ರೆ ಹೊರಗಡೆಯವರು ನಿಮಗೆ ವೈರಿಗಳಂತೂ ಖಂಡಿತವಾಗಿ ಇದ್ದೇ ಇರ್ತಾರೆ, ಯಾವುದು ಇಲ್ಲ ಎಂಬುದಾಗಿರುತ್ತೆ. ಆದರೆ ಈ ವೈರಿ ನೀನು ಸಂತೋಷವಾಗಿರುವುದಕ್ಕೆ ಆತನು ಬಿಡುವುದಿಲ್ಲ. ಆ ವೈರಿ ನಿನಗೆ ವಿರುದ್ಧವಾಗಿ ಏನಾದ್ರೂ ಸಂಚೆಗಳನ್ನ ಮಾಡ್ತಾ ಇರ್ತಾನೆ. ಆ ವೈರಿ ನಿನಗೆ ವಿರುದ್ಧವಾಗಿ ಏನಾದ್ರೂ ಕಾರ್ಯಗಳನ್ನ ಮಾಡ್ತಾನೆ ಇರುತ್ತಾನೆ. ಸೊ ಆ ಸಂದರ್ಭದಲ್ಲಿ ನಾನು
ಮಾಡಬೇಕಾಗಿರ್ತಕ್ಕಂಥದ್ದೇನು ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ, ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಕಾರಣದ ನಿಮಿತ್ತವಾಗಿ ವೈರಿಯ ಬಾಧಿತನಾದ ನೀನು, ಅಂದ್ರೆ ವೈರಿಯಿಂದ ದುಃಖಕ್ಕೆ ಒಳಗಾಗಿರ್ತಕ್ಕಂಥ ನೀನು ಮಾಡಬೇಕಾದದ್ದು ಏನು ಅನ್ನುವಂಥ ಸತ್ಯ ಸಂಗತಿಯನ್ನ ಈ ದಿನ ದೇವರ ವಾಕ್ಯದ ಮೂಲಕ ನಾವು ನೀವುಗಳು ತಿಳಿದುಕೊಳ್ಳೋಣ. ಸೊ ದಯಮಾಡಿ ನಿಮ್ಮ ಸತ್ಯ ವೇದಗಳಿಂದ 13ನೇ ಕೀರ್ತನೆಗಳ ಪುಸ್ತಕದಲ್ಲಿ 13ನೇ ಕೀರ್ತನೆಯನ್ನ ನಾವು ಓದಿ ಈ ದಿನದ ದೇವರ ವಾಕ್ಯ ಸಂದೇಶವನ್ನ ಆ ಒಂದು ಕೀರ್ತನೆಯ ಮೂಲಕ ನಾವು ಕೇಳಿಸಿಕೊಳ್ಳುವಂತವರಾಗೋಣ. ನನ್ನಾತ್ಮೀಯರೇ, ಈ ಒಂದು ಕೀರ್ತನೆ ಬಹಳ ಆಶೀರ್ವಾದದಾಯಕವಾಗಿರ್ತಕ್ಕಂಥದ್ದು ಮತ್ತು ನಮಗೆ ಧೈರ್ಯವನ್ನ ಕೊಡ್ತಕ್ಕಂಥ ಒಂದು ಕೀರ್ತನೆ ಇದಾಗಿದೆ. ಸೊ ಈ ಕೀರ್ತನೆಯನ್ನ ನಾವು ಆಲೋಚಿಸುವಾಗ ಅಥವಾ ಈ ಕೀರ್ತನೆಯಲ್ಲಿ ಬರೆದಿರ್ತಕ್ಕಂಥ ಸಂಗತಿಗಳನ್ನ ಈ ದಿನ ನಾವು ಧ್ಯಾನ ಮಾಡುವಾಗ ನಾನು ಅಂದುಕೊಳ್ಳುತ್ತೇನೆ, ದೇವರು ನಿಮ್ಮನ್ನು ಮುಟ್ಟಿ ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ನಿಮ್ಮ ವೈರಿಯ ಮೂಲಕ ಬರ್ತಕ್ಕಂಥ ನಿಮ್ಮ ದುಃಖವನ್ನ ಆತನ ತೆಗೆದು ಹಾಕ್ತಾನೆ ಅನ್ನುವಂಥ ಸತ್ಯ ಈ ಸಂದರ್ಭದಲ್ಲಿ ವಾಕ್ಯದ ಮೂಲಕ ನಾನು ನಿಮಗೆ ಸಾರಲಿಕ್ಕಿದ್ದೇನೆ. ಈಗ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ 13ನೇ ಕೀರ್ತನೆ ವಚನ 1ರಿಂದ 6 ವಾಕ್ಯಗಳನ್ನ ಇದನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. Here we can divide into 3 parts. ಈ ಒಂದು ವಾಕ್ಯ ಭಾಗವನ್ನ 3 ವಿಧದಲ್ಲಿ ನಾವು ಅದನ್ನು ಇಬ್ಬಾಗಿಸಬಹುದು ಅಥವಾ ಅದನ್ನ ವಿಂಗಡ ಮಾಡಬಹುದು. 1, 2ನೇ ವಚನ, 3, 4ನೇ ವಚನ, 5 ಮತ್ತು 6ನೇ ವಚನ. ಸೊ 1, 2 ವಚನದಲ್ಲಿ ಇರ್ತಕ್ಕಂಥ ವೈರಿಯು ನಿನಗೆ ಎದುರಾಗಿ ನಿಂತುಕೊಂಡಾಗ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿರ್ತಕ್ಕಂಥ ಕೀರ್ತನೆಗಾರರು ಇದನ್ನು ದಾವೀದನು ಬರೆದಿರ್ತಕ್ಕಂಥ ಒಂದು ಕೀರ್ತನೆ ಇದಾಗಿದೆ. ಸೊ ಹಾಗಾಗಿ ನೆನಪಿಗೆ ದಾವೀದನು ಬರೆದಿರ್ತಕ್ಕಂಥ ಈ ಒಂದು ಕೀರ್ತನೆಯಲ್ಲಿ ನಾನು ನೀವುಗಳು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ತಿಳಿದು ಅದನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿ ಈ ಒಂದು ಕೀರ್ತನೆ ಭಾಗದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಸೊ ಅದಕ್ಕೋಸ್ಕರ ಈ ಒಂದು ದೇವರ ವಾಕ್ಯದಲ್ಲಿ ಮೊದಲನೆಯ 2 ವಚನಗಳನ್ನ ಈ ಸಂದರ್ಭದಲ್ಲಿ ನಾವು ಓದಿಕೊಳ್ಳೋಣ. ಸೊ 13ನೇ ಕೀರ್ತನೆ ಮೊದಲನೆಯ 2 ವಚನಗಳು. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ, ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವೆ. ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಾಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು, ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೊರೆಯಾಗಿರಬೇಕು ಎಂಬುದಾಗಿ ಆ ಒಂದು ವಾಕ್ಯ ಭಾಗದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಗಮನಿಸುವಂತವರಾಗಿದ್ದೇವೆ. ನನ್ನ ಆತ್ಮೀಯರೇ, ಈ ವಾರದಲ್ಲೆಲ್ಲ ನಾವು ಒಂದು ಶೀರ್ಷಿಕೆ ಅಡಿಯಲ್ಲಿ ಅಂದ್ರೆ ಒಂದು ಟಾಪಿಕ್ ನಲ್ಲಿ ದೇವರ ವಾಕ್ಯವನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾವುದದು? ದುಃಖದ ದಿನಗಳು ಕೊನೆಗಾಣುವು ಅಂತಕ್ಕಂಥ ಒಂದು ವಾಕ್ಯದ ಸಂದೇಶವನ್ನ ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ನಾವು ನೋಡುತ್ತೇವೆ, ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಾಕ್ರಾಂತನಾಗಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಲೋಚಿಸಿಕೊಳ್ಳುತ್ತಾ ನಾನಿರಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಕೀರ್ತನೆಗಾರನು ಇದು ದಾವೀದನು ಬರೆದಿರ್ತಕ್ಕಂಥ ಒಂದು ಕೀರ್ತನೆ. ದಾವೀದನು ಈ ಒಂದು ಕೀರ್ತನೆಯನ್ನ ಆತನು ಬರೆಯುತ್ತಾ ಇದ್ದಾನೆ. ಸೊ ಆತನ ಜೀವಿತದಲ್ಲಿ ಅಥವಾ ಆತನ ಹೃದಯದಲ್ಲಿ ಒಂದು ನೋವಿದೆ. ಆ ನೋವು ಎಂಥದ್ದು ಎಂಬ ಹೇಳಿದ್ರೆ ವೈರಿಯು ತನಗೆ ವಿರುದ್ಧವಾಗಿ ಒಳಸಂಚುಗಳನ್ನು ಮಾಡಿ ಆತನನ್ನ ಬೀಳಿಸಬೇಕು ಅಂತಕ್ಕಂಥ ಅನೇಕ ಸಂಗತಿಗಳು ಆತನ ಜೀವಿತದಲ್ಲಿ ನಡೀತಾನೇ ಇರ್ತದೆ. While he was a king, there were people who were against him. ಆತನು ರಾಜನಾಗಿರುವಾಗ ಅನೇಕ ಜನರು ಆತನಿಗೆ ವಿರುದ್ಧವಾಗಿ ಬಹಳ ಸಂಚುಗಳನ್ನು ಮಾಡಿ ಆತನ ಮೇಲೆ ಯುದ್ಧಕ್ಕೆ ಬಂದು ಅಥವಾ ಆತನಿಗೆ ವಿರುದ್ಧವಾಗಿ ಅನೇಕ ರೀತಿಯಂತ ಕಾರ್ಯಗಳನ್ನು ಮಾಡಿ ಆತನು ಬೀಳಿಸಬೇಕು ಎಂಬುದಾಗಿ ಮಾಡಿರ್ತಕ್ಕಂಥ ಸಂಗತಿಗಳು. ಸೊ ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸುವಾಗ ನನ್ನ ಆತ್ಮೀಯರೇ, ಆತನ ಒಂದು ಕಣ್ಣೀರು ಅಥವಾ ಆತನ ಒಂದು ನೋವು, ಆ ನೋವಿನ ಒಂದು ಸಂಗತಿ ಆ ದೇವರ ವಾಕ್ಯದಲ್ಲಿ ಇರುವಂತದ್ದನ್ನ ನಾವು ಕಾಣುತ್ತೇವೆ. ಇಲ್ಲಿ ಕೆಲವು ಪ್ರಶ್ನೆಗಳಿದೆ. ಅಂದ್ರೆ ಇಲ್ಲಿ ಬರೆದಿರ್ತಕ್ಕಂಥ ಒಂದು ಪ್ರಶ್ನೆ ಏನೆಂಬ ಹೇಳಿದ್ರೆ, ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ. Will God forget us? No. Okay, so this is the question. Okay, these questions are called rhetorical question ಎಂಬುದಾಗಿ. Okay, ಈ ಕ್ವಶನ್ಗಳು ಏನೆಂಬ ಹೇಳಿದ್ರೆ ಒಂದೇ ರೀತಿಯಾದಂಥ ಉತ್ತರ ಇದಕ್ಕೆ ಸಿಗ್ತದೆ. ಸೊ 2 ರೀತಿ ಆಗಿರ್ತಕ್ಕಂಥ ಉತ್ತರಗಳು ಇದಕ್ಕೆ ಇರೋದಿಲ್ಲ. ಇದಕ್ಕೊಂದು ಇನ್ನೆಷ್ಟರವರೆಗೆ ನೀನು ನನ್ನನ್ನು ಮರೆಯುತ್ತಿ ಎಂಬುದಾಗಿ ಅಂದ್ರೆ ನೀನು ನಾನು ಮರೆಯೋದಿಲ್ಲ, ದೇವರು ನನ್ನ ಮರೆಯೋದಿಲ್ಲ ಅಂತಕ್ಕಂಥದ್ದು ಅದರಲ್ಲಿರ್ತಕ್ಕಂಥ ಒಂದು ಸಾರಾಂಶ ಅಥವಾ ಸತ್ಯಾಂಶ ನಮ್ಗೆ ಗೊತ್ತಾಗ್ತದೆ. ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ ಎಂಬುದಾಗಿ. ಸೊ ದೇವರು ನಿನಗೆ ಮುಖ ತೋರಿಸ್ತಾ ಇರ್ತಾನ? ನೀನು ಆತನ ಮುಖ ಹುಡ್ಕೊಂಡು ಹೋದ್ರೆ ನಿನಗೆ ಮುಖ ತೋರಿಸಲಾರ ದೇವರು ಇರ್ತಾನ? ಅದಕ್ಕೆ ಇನ್ನೆಷ್ಟರವರೆಗೆ ಎಂಬುದಾಗಿ ಮೀನ್ಸ್ ಗಾಡ್ ವಿಲ್ ಶೋ ಹಿಸ್ ಫೇಸ್ ಟು ಮೀ ಎ ಡೇ. ಒಂದು 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 ಆತನ ಒಳಗಡೆ ಆ ನೋವಿದ್ರೂ ಕೂಡ ಆತನು ದೇವರನ್ನ ಪ್ರಶ್ನೆ, ದೇವರಿಗೆ ಇನ್ನೆಷ್ಟರವರೆಗೆ ಎಂಬುದಾಗಿ. ಇಟ್ ಮೀನ್ಸ್ ಯು ಶೋ ಯುವರ್ ಫೇಸ್ ಎಂಬುದಾಗಿ. ಅಂದ್ರೆ ದೇವರು ಮುಖ ತೋರಿಸ್ತಾನೆ ಅನ್ನುವಂಥ ಸಂಗತಿ ಆ ಒಂದು ವಾಕ್ಯ ಭಾಗದಲ್ಲಿ ಬರೆದಿರ್ತಕ್ಕಂಥದ್ದನ್ನ
ನಾವು ನೋಡುತ್ತೇವೆ. ಸೊ ಮಾತ್ರವಲ್ಲದೆ ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಾಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು ಎಂಬುದ. ಹೌದಲ್ವಾ? ಮನುಷ್ಯನಿಗೆ ಯಾವಾಗ ದುಃಖ ಇರ್ತದೋ ಬಹಳ ಆಲೋಚನೆಗಳು ಬರ್ತದೆ. ಯಾವ ವಿಷಯದಿಂದ ದುಃಖಕ್ಕೆ ಒಳಪಡಿಸಿರ್ತದೋ ಆ ವಿಷಯಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಿನಗೆ ತುಂಬಾ ಆಲೋಚನೆಗಳು ಬರ್ತವೆ. ಕೆಲವು ದುಃಖಗಳು ನಮ್ಮನ್ನು ಎಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತವೆ ಅಂತ ಹೇಳಿದ್ರೆ, ನಾನು ಯಾಕೆ ಬದುಕಿದ್ವಿ, ಏನಾದರೂ ಮಾಡ್ಕೊಂಡು ಸಾಯ್ಬೇಕು ಅನ್ನುವಂಥ ಒಂದು ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗ್ತವೆ. there are things like that in life. So he is saying the same thing. ಇನ್ನೆಷ್ಟರವರೆಗೆ, how long God, ಎಷ್ಟರವರೆಗೆ ನಾನು ದುಃಖಾಕ್ರಾಂತನಾಗಿ ಆಲೋಚಿಸುತ್ತಾ ಇರಬೇಕು ಎಂಬುದ. ನನ್ನ ಜೀವಿತಕ್ಕೆ ಬಿಡುಗಡೆ ಇಲ್ವಾ? ನನ್ನ ಜೀವಿತಕ್ಕೆ ವಿಮೋಚನೆ ಇಲ್ವಾ? ನನ್ನ ಜೀವಿತವನ್ನು ವೈರಿಯಿಂದ ನೀನು ಕಾಪಾಡುವುದಿಲ್ವಾ? ನನ್ನ ಜೀವಿತದಲ್ಲಿ ಬಂದಿರ್ತಕ್ಕಂಥ ಸಂಕಟಗಳಿಂದ ನನಗೆ ಬಿಡುಗಡೆ ಕೊಡುವುದಿಲ್ವಾ? ದೇವರೇ, ಯಾಕಪ್ಪ, ಎಲ್ಲಿದೀಯಪ್ಪ, ನೀನು ಏನಪ್ಪ ಮಾಡ್ತಾ ಇದ್ದಿ ಅನ್ನುವಂಥ ಪ್ರಶ್ನೆ. ನನ್ನ ಆತ್ಮೀಯರೇ, ನಾವು ಯಾವಾಗ ದುಃಖಕ್ಕೆ ಒಳಗಾಗ್ತೀವೋ ನಾವು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಈ ದೇವರ ವಾಕ್ಯದಲ್ಲೇ ಬರೆಯಲ್ಪಟ್ಟಿವೆ. ವಿಲ್ ಯು ನಾಟ್ ಆಸ್ಕ್ ಗಾಡ್? ನೀನು ದೇವರನ್ನ ಈ ರೀತಿಯಾಗಿ ನೀನು ಪ್ರಶ್ನೆ ಮಾಡಿಲ್ವಾ? ಯಾವತ್ತು ನಿನ್ನ ಜೀವಿತದಲ್ಲಿ ಪ್ರಶ್ನೆ ಮಾಡಿಲ್ವಾ ಅನ್ನುವಂಥ ಸಂಗತಿ. ಏನಂತ ಪ್ರಶ್ನೆ? ದೇವ್ರೇ, ಮರ್ತು ಬಿಟ್ಟೇನಪ್ಪ, ನನ್ನನ್ನ ಇಂಥ ಕಷ್ಟದಲ್ಲಿದ್ದೇನೆ, ಕಣ್ಣೀರಿನಲ್ಲಿದ್ದೇವೆ, ದೇವ್ರೇ ಮರ್ತು ಬಿಟ್ಟಿದೇನಪ್ಪ? ದೇವ್ರನ್ನ ಕೇಳಿದೀಯಾ? ಎಸ್, ವಿ ಹ್ಯಾವ್ ಆಸ್ಕ್ಡ್ ಮೆನಿ ಟೈಮ್. And even now also we ask him. ಈಗಲೂ ಕೂಡ ಅಂತ ಪರಿಸ್ಥಿತಿಗಳನ್ನು ಹಾದು ಹೋಗ್ತಾ ಇದ್ದೇವೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಶ್ನೆ ಏನೆಲ್ಲ ಹೇಳುವಾಗ, ನನ್ನ ಆತ್ಮೀಯರೇ, ಇನ್ನೆಲ್ಲಿಯವರೆಗೆ ಎಂಬುದ. ಅಂದ್ರೆ ಮರೆತಿರುವಿ, ಸಂಪೂರ್ಣವಾಗಿ ನನ್ನನ್ನು ಮರೆತಿರುವಿಯಾ? ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ? ನಿನ್ನ ಮುಖ ದರ್ಶನ ನನಗೆ ಬೇಕು ಸ್ವಾಮಿ. ನನ್ನ ಕಷ್ಟದಲ್ಲಿ, ನನ್ನ ಕಣ್ಣೀರಿನಲ್ಲಿ, ನನ್ನ ಚಿಂತೆಯಲ್ಲಿ, ನನ್ನ ರೋಗಿನಲ್ಲಿ ನಿನ್ನ ಮುಖವನ್ನು ನಾನು ಕಾಣಬೇಕು. ನನಗೆ ಧೈರ್ಯ ಬೇಕು, ನನಗೆ ಬಲ ಬೇಕು, ನನಗೆ ನೀನು ಬೇಕು ಸ್ವಾಮಿ ಎಂಬುದ. ಅದಕ್ಕೋಸ್ಕರ ಆತನು ಈ ಒಂದು ಕಣ್ಣೀರು ಇಲ್ಲಿ ನಾವು ಕಾಣುತ್ತೇವೆ. ಸೊ ಅದಕ್ಕೋಸ್ಕರ ದೇವರು ಅಂದ್ರೆ ನಿನ್ನ ವೈರಿ ನಿನಗೆ ಕಣ್ಣೀರನ್ನು ತಂದು ಕೊಡ್ತಾನೆ. he will not be happy when you are happy. Your enemy will not be happy when you are happy. ನೀವು ಸಂತೋಷವಾಗಿರುವಾಗ ನಿನ್ನ ವೈರಿ ಆತನು ನಿನ್ನನ್ನು ಸಂತೋಷವಾಗಿ ಇಡುವುದಕ್ಕೆ ಬಿಡುವುದಿಲ್ಲ. ನಿನಗೆ ಕಣ್ಣೀರನ್ನು ಆತನು ತೆಗೆದುಕೊಂಡು ಬರುತ್ತಾನೆ. ದುಃಖಾಕ್ರಾಂತನಾಗಿ ಇನ್ನೆಷ್ಟರವರೆಗೆ ನಾನು ಇರಬೇಕು ಅನ್ನುವಂಥ ಸಂಗತಿ ಆ ಒಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೊರೆಯಾಗಿರಬೇಕು ಅನ್ನುವಂಥ ಸಂಗತಿಯನ್ನು ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನನ್ನ ಆತ್ಮೀಯರೇ, ಅಂದ್ರೆ ಆತನ ಎಷ್ಟರವರೆಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಬೇಕು, ಎಷ್ಟರವರೆಗೆ, ಇನ್ನೆಷ್ಟು ದಿನಗಳವರೆಗೆ ನನ್ನ ಮೇಲೆ ಆತನು ಹೋರಾಟ ಮಾಡಿ ನಾನು ಗೆದ್ದಿದ್ದೇನೆ ಎಂಬುದಾಗಿ ಆತನು ಅಂದುಕೊಳ್ಳಬೇಕು ಎಂಬುದಾಗಿ ಆತನು ಆಲೋಚನೆ ಮಾಡ್ತಕ್ಕಂಥ ಸಂಗತಿಯನ್ನು ನೋಡುತ್ತೇವೆ. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ಆ ಎರಡು ವಚನಗಳಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳಿದ್ರೆ, ಆ ಕೀರ್ತನೆಗಾರನ ಕಣ್ಣೀರು ಅಲ್ಲಿ ಕಾಣಿಸ್ತದೆ. ಏನ್ ಕಾಣಿಸ್ತದೆ? ಕೀರ್ತನೆಗಾರನ ಕಣ್ಣೀರು ಕಾಣಿಸ್ತದೆ. ಹೌದಲ್ವಾ? ನಾನು ದುಃಖಾಕ್ರಾಂತನಾಗಿ, ದೇವ್ರೆ ನನ್ನನ್ನು ಮರ್ತಿನ, ಒಂದು ಕಡೆಗೆ ವೈರ್ಯ ಭಯ ಇದೆ, ಇನ್ನೊಂದು ಕಡೆಗೆ ದೇವ್ರು ನನಗೆ ಏನು ಮರ್ತ್ಬಿಟ್ನ, ಏನಪ್ಪಾ ನನ್ನ ಗತಿ ಏನು, ನನ್ನ ಸ್ಥಿತಿ ಏನು, ನಾನು ಏನ್ ಮಾಡಲಿ ದೇವ್ರೆ ಎಂದಾಗ ಹೇಳಿ ಆತನು ಕಣ್ಣೀರು, ದುಃಖಾಕ್ರಾಂತನಾಗಿರ್ತಕ್ಕಂಥ ಒಂದು ಸಂಗತಿ. ಓಕೆ, ಅಂದ್ರೆ ವೈರಿ ನಿನ್ನ ಮೇಲೆ ಬರುವಾಗ ನಿನ್ನ ಜೀವಿತದಲ್ಲಿ ಆ ಒಂದು ಕಣ್ಣೀರು ಅಂದ್ರೆ ಅದು ಬಂದೇ ಬರ್ತದೆ ಅನ್ನುವಂಥ ಸಂಗತಿ. ಸೊ ಹಾಗಾಗಿ ನನ್ನ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಈ ಎರಡು ವಚನಗಳಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಕ್ಕಂಥ ಒಂದು ಸಂಗತಿ ಏನನ್ನು ಹೇಳಿದ್ರೆ ಕಣ್ಣೀರಿನ ಸಂಗತಿ ಎಂಬುದ. ಅಂದ್ರೆ ಕಣ್ಣೀರು ಆತನ ಜೀವಿತದಲ್ಲಿ, ಆ ಕೀರ್ತನೆಗಾರನ ಕಣ್ಣೀರು ಎಂಬುದಾಗಿ ಅಲ್ಲಿ ನಾವು ಕಾಣುತ್ತೇವೆ. ಈಗ ತಿರುಗಿ ನಾವು ಮುಂದಿನ ವಚನಕ್ಕೆ ನಾವು ಬರೋಣ. 3 ಮತ್ತು 4ನೇ ವಚನ. ನಿನಗೆ ಕಣ್ಣೀರು ಬಂದಾಗ ಅಥವಾ ನಿನ್ನ ಜೀವಿತದಲ್ಲಿ ನೀನು ದುಃಖಾಕ್ರಾಂತನಾದಾಗ, ನಿನ್ನ ವೈರಿ ನಿನ್ನ ಮೇಲೆ ಬಿದ್ದಾಗ, ನಿನ್ನ ವೈರಿ ನಿನ್ನ ಗೆಲ್ಲಬೇಕು ಎಂಬುದಾಗಿ ಅಂದುಕೊಂಡಾಗ, ನಿನ್ನ ವೈರಿ ನಿನ್ನನ್ನು ಸೋಲಿಸಬೇಕು, ನಿನ್ನ ಜೀವಿತದಲ್ಲಿರ್ತಕ್ಕಂಥ ಸಮಾಧಾನವನ್ನು ತೆಗೆದುಹಾಕಬೇಕು, ನಿನ್ನ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ತೆಗೆದುಹಾಕಿ ನೀನು ಯಾವಾಗಲೂ ದುಃಖದಲ್ಲಿರಬೇಕು ಅನ್ನುವಂಥ ಒಂದು ಸಂಗತಿಯನ್ನು ಆತನು ಮಾಡ್ತಾ ಇರಬೇಕಾದ್ರೆ ನಿನ್ನ ಕಣ್ಣೀರಿನಲ್ಲಿ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅನ್ನುವಂಥದ್ದು ಆ ಎರಡು ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ವಚನ 3 ಮತ್ತು 4ನೇ ವಚನ. ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ನನಗೆ ಮರಣ ನಿದ್ರೆಯು ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ನನ್ನ ಶತ್ರುವು ಅವನನ್ನು ಜಯಿಸಿದ್ದೇನೆಂದು ಹೇಳಿಕೊಳ್ಳಬಾರದು, ವೈರಿಗಳು ಜಾರಿ ಬಿದ್ದನೆಂದು ಹಿಗ್ಗಬಾರದು ಎಂಬುದ. ಹಿ ಈಸ್ ಅಫ್ರೇಡ್. ಆತನ ಕೂಗು ಅಂದ್ರೆ ಮೊದಲನೇದಾಗಿ ಕಣ್ಣೀರು, ಎರಡನೇದಾಗಿ ಕೂಗು ಎಂಬುದ. ಏನ್ ಮಾಡ್ತಾ ಇದ್ದಾರೆ? ಕೂಗ್ತಾನೆ. ಯಾರ ಹತ್ರ? ದೇವರ ಹತ್ರ. ಆತನ ಹೇಳ್ತಾರೆ, ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ಏನ್ ಮಾಡು? ದೃಷ್ಟಿ, ನನ್ನ ಮೇಲೆ ನೀನು ದೃಷ್ಟಿ ಇಡು, ಸದುತ್ತರವನ್ನು ದಯಪಾಲಿಸು. ಹೌದಲ್ವಾ? ನನ್ನ ಆತ್ಮೀಯ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಕಣ್ಣೀರುಗಳಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ಸಂಕಟದಲ್ಲಿ ದೇವರನ್ನೇ ನಾವು ಕೂಗಬೇಕು ಅನ್ನುವಂಥ ಸಂಗತಿ ದಾವೀದನ ಮೂಲಕ ನಾವು ತಿಳ್ಕೊಳ್ಬೇಕು.
ದಾವೀದನ ಮೂಲಕ ನಾವು ತಿಳ್ಕೊಂಡು ದೇವರನ್ನು ನೀವು ದೇವರನ್ನ ಕೇಳಲೇಬೇಕು. ದೇವರನ್ನ ಕೇಳಿದ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ಜಯ ನಿನಗೆ ಸಿಗ್ತದೆ. ನೀನು ಕೂಗುವಾಗ, ನೀನು ದೇವರಿಗೆ ಮೊರೆ ಇಡುವಾಗ, ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಕೂಗನ್ನ ಆತನು ಕೇಳುತ್ತಾನೆ. ನಿನ್ನ ಕೂಗನ್ನ ಆತನು ಕೇಳುತ್ತಾನೆ. ನಿನ್ನ ಸ್ವರಕ್ಕೆ ಆತನು ಕಿವಿಗೊಡುತ್ತಾನೆ. ನೀನು ಏನು ಹೇಳ್ತೀಯೋ, ನಿನ್ನ ಕಣ್ಣೀರೇನು, ನಿನ್ನ ಚಿಂತೆಯೇನು, ನಿನ್ನ ದುಃಖವೇನು, ನಿನ್ನ ನೋವೇನು, ಎಲ್ಲ ಸಂಗತಿಗಳಲ್ಲಿ ದೇವರು ನಿನ್ನನ್ನ ಆತನು ಕೇಳುತ್ತಾನೆ. When you cry before God, He hears your cry. ಆತನು ನಿನ್ನ ಕೂಗನ್ನು ಕೇಳಿಸಿಕೊಳ್ಳುತ್ತಾನೆ. ಅದಕ್ಕೋಸ್ಕರ ದಾವೀದನ ಒಂದು ಅನುಭವ ಏನಿದೆ, ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಡಪ್ಪ, ನನ್ನ ಮೇಲೆ ದೃಷ್ಟಿ ಇಡು, ಸದುತ್ತರವನ್ನು ನೀನು ದಯಪಾಲಿಸು. ಅಂದ್ರೆ ನನ್ನ ಸಂಕಟಕ್ಕೆ, ನನ್ನ ನೋವಿಗೆ, ನನ್ನ ಕಣ್ಣೀರಿಗೆ, ನನ್ನ ಚಿಂತೆಗೆ, ನನ್ನ ದುಃಖಕ್ಕೆ, ನನ್ನ ಒಳಗಡೆ ಇರ್ತಕ್ಕಂಥ ಹೋರಾಟಕ್ಕೆ ಉತ್ತರವನ್ನು ನೀನೇ ಕೊಡಬೇಕು ಸ್ವಾಮಿ, ಬೇರೆ ಎಲ್ಲೂ ನನಗೆ ಉತ್ತರ ಇಲ್ಲ ಅನ್ನುವ ಸತ್ಯವನ್ನ ಆತ ತಿಳಿದುಕೊಂಡಿದ್ದ. ಅನೇಕ ಸಂದರ್ಭಗಳಲ್ಲಿ ಸೌಲನು ದಾವೀದನಿಗೆ ವಿರುದ್ಧವಾಗಿ ಆತನನ್ನ ಕೊಲ್ಲಬೇಕು ಎಂಬುದಾಗಿ ಅಂದುಕೊಂಡಾಗ he just run to God. ದೇವರ ಬಳಿಗೆ ಹೋಗಿ, ದೇವರ ಸಹಾಯ ಮಾಡಪ್ಪ, ನನ್ನ ಕಾಪಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಆತನ ಬೇಡಿಕೊಳ್ತಕ್ಕಂಥ ಸಂಗತಿಯನ್ನ ಎಷ್ಟೋ ಸಾರಿ ನಾವು ಸೌಲನು ಯಾಕೆ ಆತನ ಸ್ವಂತ ಮಗ ಅಬ್ಷಾಲೋಮನು ಆತನಿಗೆ ವಿರುದ್ಧವಾಗಿ ಒಳಸಂಚನ್ನು ಮಾಡಿ ನಾನೇ ರಾಜನಾಗಬೇಕೆಂದು ಹೇಳಿ ತನ್ನ ಸ್ವಂತ ತಂದೆಯನ್ನೇ ಅಡವಿಗೆ ಕಳಿಸ್ತಕ್ಕಂಥ ಸಂಗತಿಗಳನ್ನ ದೇವರು ವಾಕ್ಯದಲ್ಲಿ See, enemy from inside, enemy from outside. ಅಲ್ಲಿ ಕೆಲವು ಫಿಲಿಸ್ಟಿಯ ರಾಜರು ಕೂಡ ಆತನಿಗೆ ವಿರುದ್ಧವಾಗಿ ಬರ್ತಕ್ಕಂಥ ಸಂಗತಿ. ಫಿಲಿಸ್ಟಿಯ ರಾಜರು ಅನೇಕ ಸಾರಿ ದಾವೀದನಿಗೆ ವಿರುದ್ಧವಾಗಿ, ಇಸ್ರಾಯೇಲರಿಗೆ ವಿರುದ್ಧವಾಗಿ, ಯಹೂದ್ಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ದೇವರು ಜಯವನ್ನ ದಾವೀದನ ಜೀವಿತದಲ್ಲಿ ಕೊಟ್ಟಿರ್ತಕ್ಕಂಥ ಸಂಗತಿಗಳನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಸೊ ಹಾಗಾಗಿ ವಿಶೇಷ ಜನರಲ್ ಆಗಿ ಆತನು ಅನುಭವಿಸಿರ್ತಕ್ಕಂಥ ನೋವುಗಳಂದ್ರೆ ಸಾಮಾನ್ಯವಾಗಿ ಅನುಭವಿಸ್ತಕ್ಕಂಥ ನೋವುಗಳನ್ನ ನೆನಪು ಮಾಡಿಕೊಂಡು ದೇವ್ರೇ 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 ಎಷ್ಟರವರೆಗೆ ಸ್ವಾಮಿ, ದೇವರೇ ಸದುತ್ತರವನ್ನು ದಯಪಾಲಿಸಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಆತನು ಕೂಗಿಕೊಳ್ಳುತ್ತಾನೆ. ನೆನಪುಬೇರೆ, ದೇವರ ಸನ್ನಿಧಾನಕ್ಕೆ ನಾವು ಬರಬೇಕು, ದೇವರ ಮಾತುಗಳನ್ನ ಕೇಳಬೇಕು, ದೇವರಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕು, ದೇವರ ಸಂಗತಿಯಲ್ಲಿ ನಾವು ಇರಬೇಕು ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದ್ಸಾರಿ ಏನಾಗ್ತದೆ ಅಂತ ಕೇಳಿದ್ರೆ, ಆ ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ ಮೊದಲನೇ ಸಾಮುವೇಲನ ಗ್ರಂಥ 23ನೇ ಅಧ್ಯಾಯ ವಚನ 11ರಿಂದ ಕೆಲವು ವಾಕ್ಯಗಳಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ನನಾತ್ಮೀಯರೇ, ಅಲ್ಲಿ ಒಂದು ಸಂಗತಿ ಜರುಗಲ್ಪಡ್ತದೆ. ಅದೇನೆಂಬುದಾಗಿ ಹೇಳಿದ್ರೆ, ಕೈಲಾ ಅಂತಕ್ಕಂಥ ಒಂದು ಊರಿಗೆ ವಿರುದ್ಧವಾಗಿ ಫಿಲಿಸ್ಟಿಯರು ಬಂದು ಅದನ್ನ ತಮ್ಮ ವಶಕ್ಕೆ ಅಥವಾ ಆ ಊರನ್ನು ತಮ್ಮ ಅಧೀನಕ್ಕೆ ಪಡೆದುಕೊಳ್ಬೇಕೆಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ. ಅದು 1ನೇ ವಚನದಿಂದ ನಮ್ಗೆ ಗೊತ್ತಾಗ್ತದೆ. ಫಿಲಿಸ್ಟಿಯರು ಈ ಕೈಲಾ ಅಂತಕ್ಕಂಥ ಪ್ರದೇಶಕ್ಕೆ ಅವರು ಬಂದು ಅಲ್ಲಿ ಅದನ್ನ ವಶಪಡಿಸಿಕೊಳ್ಳುತ್ತಾರೆ ಅಂತಕ್ಕಂಥ ಸುದ್ದಿ ದಾವೀದನಿಗೆ ಮುಟ್ಟಿದಾಗ ಅವರಿಗೆ ವಿರುದ್ಧವಾಗಿ ಆತನು ಹೋಗಿ ಆತನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆತನು ಯೆಹೋವನನ್ನ ಕೇಳುತ್ತಾನೆ. ಆ ಯೆಹೋವನ ಮಾತನ್ನ ತೆಗೆದುಕೊಂಡು, ದೇವರೇ ನಾನು ಅವ್ರ ಮೇಲೆ ಹೋಗ್ಲಾ, ಅವ್ರು ನಾನು ಗೆಲ್ತೇನೆ ಎಂಬುದಾಗಿ ಅಂದುಕೊಳ್ಳುವಾಗ ನಾವು 1ರಿಂದ 11 ವಚನಗಳಲ್ಲಿ ಆ ವಿಷಯ ಬರೆಯಲ್ಪಟ್ಟಿದೆ. ನನ್ನ ಆತ್ಮರೇ, ಅನುಮತಿಯನ್ನು ಪಡೆದುಕೊಂಡು ಅಲ್ಲಿಗೆ ಹೋಗಿ ಅವರನ್ನ ಆತನು ಸೋಲಿಸಿ ಆತನು ಆ ಒಂದು ಸ್ಥಳವನ್ನು ತನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿ ಜಯವನ್ನ ಆತನು ಹೊಂದಿಕೊಳ್ಳುತ್ತಾನೆ. ಈ ವಿಷಯ ಸೌಲನಿಗೆ ಗೊತ್ತಾಗ್ತದೆ. ಯಾರಿಗೆ? ಸೌಲನಿಗೆ ಗೊತ್ತಾಗ್ತದೆ. ಸೌಲನ ಅಂದುಕೊಳ್ಳುತ್ತಾನೆ, ದಾವೀದನನ್ನ ಆತನು ಮೊದಲೇ ಹುಡುಕ್ತಾ ಇದ್ದ, ಇವನನ್ನು ಹೇಗಾದ್ರೂ ಮಾಡಿ ನಾನು ಮುಗಿಸ್ಬೇಕು ಎಂಬುದ, ಹೇಗಾದ್ರೂ ಮಾಡಿ ಈತನನ್ನು ಸಾಯಿಸಬೇಕು ಅನ್ನುವಂಥದ್ದು ಸೌಲನ ಒಂದು ಉದ್ದೇಶವಾಗಿತ್ತು. ಯಾಕೆಂತ ಹೇಳಿದ್ರೆ, ದೇವರು ಆಗಲೇ ಆತನಿಗೆ ಒಂದು ಆಜ್ಞೆಯನ್ನು ಅಥವಾ ವಿಚಾರವನ್ನು ಸೌಲನಿಗೆ ಸಮುವೇಲನ ಮೂಲಕ ದೇವರು ತಿಳಿಸಿದ್ರು. ನಿನ್ನನ್ನು ನಾನು ಅರಸುತನದಿಂದ ತೆಗೆದು ಹಾಕಿದ್ದೇನೆ, ದಾವೀದನನ್ನು ನೇಮಿಸಿದ್ದೇನೆ ಅಂತ ಸಂಗತಿ ಆತನಿಗೆ ಗೊತ್ತಿತ್ತು. ದಾವೀದನನ್ನು ಸಾಯಿಸಿದ್ರೆ ನನ್ನ ಅರಸುತನ ಅದು ಶಾಶ್ವತವಾಗಿರ್ತದೆ ಎಂಬುದಾಗಿ ಸೌಲನ ಅಂದುಕೊಂಡ. ನನ್ನ ಆತ್ಮೀಯರೇ, ಆತನು ಈ ಒಂದು ಹೊಟ್ಟೆ ಕಿಚ್ಚಿನಿಂದ, ಈ ಒಂದು ವಿಚಾರದಿಂದ ದಾವೀದನನ್ನು ಕಂಡಾಗೆಲ್ಲ ಭಯಂಕರವಾಗಿರ್ತಕ್ಕಂಥ ಕೋಪ, ದಾವೀದನನ್ನು ಹೇಗಾದ್ರೂ ಮಾಡಿ ಮುಗಿಸ್ಬೇಕೆಂಬುದಾಗಿ ಆತನು ಅಂದುಕೊಳ್ಳುತ್ತಾ ಇದ್ದ. ನನ್ನ ಆತ್ಮೀಯರು, ಒಂದು ಸತ್ಯ ಹೇಳ್ತೇನೆ, ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ನಮ್ಮ ವೈರಿ ಆಗಿರ್ತಕ್ಕಂಥ ಸೈತನನ್ನು ಹೇಗಾದ್ರೂ ಮಾಡಿ ನಮ್ಮನ್ನು ಮುಗಿಸ್ಬೇಕೆಂಬುದಾಗಿ ಆತನು ಅಂದುಕೊಳ್ಳುತ್ತಾನೆ. ಹೇಗಾದ್ರೂ ಮಾಡಿ ನಮ್ಮ ಮೇಲೆ ಆತನು ಯುದ್ಧ ಮಾಡಿ ನಮ್ಮ ಜೀವಿತದಲ್ಲಿ ಅನೇಕ ಅಲ್ಲೋಲ ಕಲ್ಲುಗಳನ್ನು ಉಂಟು ಮಾಡಿ ನಮ್ಮ ಜೀವಿತವನ್ನು ಹಾಳು ಮಾಡಬೇಕು ಎಂಬುದಾಗಿ ಆತನು ಅಂದುಕೊಳ್ಳುತ್ತಾನೆ. ಆದರೆ ಪರಲೋಕದಲ್ಲಿ ಇರ್ತಕ್ಕಂಥ ದೇವರು ನಿನ್ನನ್ನು ತನ್ನ ಕಣ್ಮನಿ ಹಾಗೆ ಆತನು ಕಾಪಾಡುತ್ತಾನೆ. ತನ್ನ ಅಂಗೈಯಲ್ಲಿ ನಿನ್ನ ಆತನು ಚಿತ್ರಿಸಿಕೊಂಡಿದ್ದಾನೆ. ನಿನಗೆ ಏನೂ ಆಗದ ರೀತಿಯಲ್ಲಿ ನಿನ್ನನ್ನು ತನ್ನ ರೆಕ್ಕೆಗಳಲ್ಲಿ ಬಚ್ಚಿಟ್ಟುಕೊಂಡು ಅದ್ಭುತಗಳನ್ನು ಮಾಡಿ ಆಶೀರ್ವಾದ ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನು ದಾವೀದನ ಜೀವಿತದ ಮೂಲಕ ನಾವು ನೀವು ತಿಳಿದುಕೊಳ್ಳಬೇಕಾಗಿದೆ. Why do you worry about your life? ನಿಮ್ಮ ಜೀವಿತದ ವಿಷಯದಲ್ಲಿ ಯಾಕೆ ಅಷ್ಟು ಚಿಂತೆಗಳಿಗೆ ಒಳಗಾಗಿದ್ರಿ? ಯಾಕೆ ನಿಮ್ಮ ಕಣ್ಣೀರುಗಳು ಅಷ್ಟೊಂದು ನೋವನ್ನ, ಕಣ್ಣೀರುಗಳಿಂದ ಅಷ್ಟೊಂದು ನೋವನ್ನು ನೀವು ಅನುಭವಿಸ್ತಾ ಇದ್ರಿ? ಪರಲೋಕದ ದೇವರ ಕಡೆಗೆ ನೀವು ತಿರುಗಿಕೊಡ್ರಿ. ದಾವೀದನು ಪ್ರಾರ್ಥನೆ ಮಾಡಿದ ಹಾಗೆ, ದಾವೀದನು ದೇವರ ಸಂಧಾನಕ್ಕೆ ಬಂದು ಆತನು ದೇವರನ್ನ ಕೇಳಿದ ಹಾಗೆ, ದೇವರ ಸಂಧಾನಕ್ಕೆ ಬಂದು ನಿನ್ನ ಕೂಗನ್ನು ಅಥವಾ ನಿನ್ನ ಸ್ವರವನ್ನು ದೇವರ ಮುಂದೆ ದೇವರೇ ಸಹಾಯ ಮಾಡು ಎಂಬುದಾಗಿ
ಕೇಳಿಕೊಂಡ್ರೆ ದೇವರು ಅದ್ಭುತ ಮಾಡುತ್ತಾರೆ. ನನ್ನ ಆತ್ಮೀಯರೇ, ಫಿಲಿಷ್ಟಿಯರ ಕೈಯಿಂದ ಅವರನ್ನು ಬಿಡಿಸಿರ್ತಕ್ಕಂಥ ದಾವೀದನಿಗೆ ವಿರುದ್ಧವಾಗಿ ಸೌಲನು ಬಂದು ಇವನನ್ನು ಮುಗಿಸಬೇಕು ಎಂಬುದಾಗಿ ಆತನ ಅಂದುಕೊಂಡ. ಆ ಕೈಲ ಅಂತಕ್ಕಂಥ ಊರಿನಲ್ಲಿ ದಾವೀದ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು 11ನೇ ವಚನದಲ್ಲಿ ನೋಡ್ತೇವೆ. ಅದೇನಂತ ಕೇಳಿದ್ರೆ, 1ನೇ ಸಾಮುವೇಲ 23ನೇ ವಚನ 11, ನಾನು ಕೇಳಿದ ಸುದ್ದಿಯಂತೆ ಅವನು ನಿಜವಾಗಿ ಬರುವನು, ಕೈಲ ಊರಿನವರು ನನ್ನನ್ನು ಅವನ ಕೈಗೆ ಒಪ್ಪಿಸುವರು. ಇಸ್ರಾಯೇಲ್ ದೇವರಾದ ಯೆಹೋವನೇ, ಈ ವಿಷಯದಲ್ಲಿ ಉತ್ತರವನ್ನು ದಯಪಾಲಿಸು ಎಂದು ಪ್ರಾರ್ಥಿಸಲು ಅವನು ಬರುವನೆಂಬುದಾಗಿ ಯೆಹೋವನಿಂದ ಉತ್ತರ ಸಿಕ್ಕಿತು. ಯಾರು? ಸೌಲನು ಬರುತ್ತಾನೆ ಎಂಬುದಾಗಿ. ನನ್ನ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸಂಗತಿಯನ್ನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೊ ನಮಗೆ ಅದು ಇನ್ನೂ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾನು 8ನೇ ವಚನದಿಂದ ನಿಮಗೆ ಅದನ್ನು ಓದ್ತೀನಿ, ದಯಮಾಡಿ ಗಮನಿಸಿ. 8ನೇ ವಚನ 23 8ನೇ ವಚನ. ಅಂದುಕೊಂಡು ಕೈಲದಲ್ಲಿದ್ದ ದಾವೀದನನ್ನು ಅವನ ಜನರನ್ನು ಹಿಡಿದು ಹೋಗುವುದಕ್ಕೋಸ್ಕರ ಸೈನ್ಯವನ್ನು ಕೂಡಿಸಿದರು. ಸೌಲನು ತನಗೆ ಕೇಡು ಮಾಡಬೇಕೆಂದಿದ್ದಾನೆಂದು ದಾವೀದನು ತಿಳಿದು ಯಾಜಕನಾದ ಎಬ್ಯಾತಾರನಿಗೆ ಎಪೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಿ ತರಿಸಿ ಎಂಬುದಾಗಿ. ಎಪ್ಪೋದು ಎಂಬುದಾಗಿ ಹೇಳಿದ್ರೆ ಇದು ದೇವರ ಒಂದು ಮಾತುಗಳನ್ನು ಅಥವಾ ದೇವರ ಹೇಳ್ತಕ್ಕಂಥ ವಿಷಯಗಳನ್ನ ಪ್ರಕಟಿಸ್ತಕ್ಕಂಥ. ಈ ಪೀಪಲ್ ಕಮ್ ಅಂಡ್ ಆಸ್ಕ್ ಗಾಡ್, ದೇವರ ಈ ವಿಷಯಗಳು ನಾವು ಏನ್ ಮಾಡಬೇಕು, ನಿನ್ನ ನಿರ್ಣಯ ಅಂದ್ರೆ ದೇವರ ನಿರ್ಣಯವನ್ನ ಪ್ರಕಟಿಸ್ತಕ್ಕಂಥ ಒಂದು ಸಂಗತಿ ಅದಾಗಿತ್ತು. ಸೊ ಹಾಗಾಗಿ ಅದನ್ನ ಎಪ್ಪೋದು ಅಂದ್ರೆ ಅದನ್ನ ಎದೆ ಮೇಲೆ ಹಾಕೊಳ್ತಕ್ಕಂಥ ಅದರ ಮೂಲಕ ಯಾಜಕರು ಅಥವಾ ಅದನ್ನು ಹಾಕಿಕೊಂಡಿರ್ತಕ್ಕಂಥವರು ದೇವರ ಪ್ರಕಟಣೆಯನ್ನ ಅವರು ತಿಳಿಸ್ತಕ್ಕಂಥ ಒಂದು ಸಂಗತಿ. ಇಲ್ಲಿ ಅಂದ್ರೆ ದೇವರು ಆ ಎಬ್ಯಾತಾರನಿಗೆ ಎಪೋದನಿಗೆ ತೆಗೆದುಕೊಂಡು ಬಾ ಎಂದು ಹೇಳಿ, ಅಂದ್ರೆ ದಾವೀದನು ಸೊ ಯಾಜಕನಾದ ಎಬ್ಯಾತಾರನಿಗೆ ಎಪೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಿ ತರಿಸಿ, ಇಸ್ರಾಯೇಲ್ ದೇವರಾದ ಯೆಹೋವನೇ, ಸೌಲನು ಕೈಲಕ್ಕೆ ಬಂದು ನನ್ನ ನಿಮಿತ್ತವಾಗಿ ಪಟ್ಟಣವನ್ನು ಹಾಳು ಮಾಡಬೇಕೆಂದಿದ್ದಾನೆಂದು ನಿನ್ನ ಸೇವಕನಾದ ನನಗೆ ಸುದ್ದಿ ಬಂದಿತು. ನಾನು ಕೇಳಿದ ಸುದ್ದಿಯಂತೆ ಅವನು ನಿಜವಾಗಿ ಬರುವನು, ಕೈಲ ಊರಿನವರು ನನ್ನನ್ನು ಅವನ ಕೈಗೆ ಒಪ್ಪಿಸುವರೋ. ಇಸ್ರಾಯೇಲ್ ದೇವರಾದ ಯೆಹೋವನೇ, ಈ ವಿಷಯದಲ್ಲಿ ಉತ್ತರ ದಯಪಾಲಿಸು ಎಂದು ಪ್ರಾರ್ಥಿಸಲು ಅವನು ಬರುವನೆಂಬುದಾಗಿ ಯೆಹೋವನಿಂದ ಉತ್ತರ ಸಿಕ್ಕಿತು. ದಾವೀದನು ತಿರುಗಿ ಯೆಹೋವನನ್ನು, ಕೈಲದವರು ನನ್ನನ್ನು ನನ್ನ ಜನರನ್ನು ಸೌಲನ ಕೈಗೆ ಒಪ್ಪಿಸುವರೋ ಎಂದು ಕೇಳಿದಾಗ ಆತನು ಒಪ್ಪಿಸಿಕೊಡುವರು ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ತನ್ನ ಸಂಗಡಿದ್ದ 600 ಜನರ ಸಹಿತವಾಗಿ ಕೈಲಾ ಊರನ್ನು ಬಿಟ್ಟು ಎಲ್ಲೆಲ್ಲಿಯೋ ಅಲೆದಾಡಿದನು. ದಾವೀದನು ಕೈಲಾದಿಂದ ತಪ್ಪಿಸಿಕೊಂಡನೆಂದು ಸೌಲನಿಗೆ ಗೊತ್ತಾಗಲು ಅವನು ಹೊರಡುವುದನ್ನು ನಿಲ್ಲಿಸಿ ಬಿಟ್ಟನು ಎಂಬುದಾಗಿ. ಸೊ ಆ ನಂತರದಲ್ಲಿ ಅವನು ಜಿಪ್ ಅಂತಕ್ಕಂಥ ಒಂದು ಅರಣ್ಯಕ್ಕೆ ಹೋಗ್ತಾನೆ. ಸೊ ತಿರ್ಗಾ ಆ ಸೌಲನು ಆತನನ್ನು ಹಿಂಬಾಲಿಸಿಕೊಂಡು ಅಲ್ಲಿಗೂ ಕೂಡ ಹೋಗ್ತಾನೆ. ಅನೇಕ ಗುಪ್ತ ಸ್ಥಳಗಳಲ್ಲಿ ಆತನು ಅಡುಗುತ್ತಾ ಆತನಿಂದ ತಪ್ಪಿಸಿಕೊಂಡು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಒಂದು ಹಂತ ಬರ್ತದೆ, ಆತನನ್ನ ಕೊಲ್ಲಬೇಕು, ಆತನನ್ನ ಮುಗಿಸ್ಬೇಕು ಅಂತಕ್ಕಂಥ ಒಂದು ಸ್ಥಳಕ್ಕೆ ಅವರು ಸೇರಿಕೊಂಡಾಗ ನಾವು ನೋಡುತ್ತೇವೆ 24ನೇ ವಚನದಲ್ಲಿ ಅವರು ಹೊರಟು ಸೌಲನ ಮುಂದಾಗಿ ಜೀಪಿಗೆ ಬಂದರು. ಓಕೆ, ಸೊ ಅಲ್ಲಿ ಜೀಪಿಗೆ ಅಂದ್ರೆ ಆ ಅರಣ್ಯಕ್ಕೆ ಹೋಗುತ್ತಾನೆ. ದಾವೀದನು ಅವನ ಜನರು ಮಾವನ ಅರಣ್ಯದ ದಕ್ಷಿಣ ದಿಕ್ಕಿನಲ್ಲಿರುವ ಅರಾಬಾ ಎಂಬ ತಗ್ಗಾದ ಪ್ರದೇಶದಲ್ಲಿದ್ದರು. ಸೌಲನು ತನ್ನ ಜನರೊಡನೆ ದಾವೀದನನ್ನು ಹಿಡಿಯುವುದಕ್ಕೆ ಬಂದನು. ಆ ವರ್ತಮಾನವು ದಾವೀದನಿಗೆ ಮುಟ್ಟಲು ಅವನು ಮಾವೋನಿನಲ್ಲಿರುವ ಒಂದು ಕಡಿದಾದ ಬೆಟ್ಟಕ್ಕೆ ಹೋಗಿ ಅಡಗಿಕೊಂಡನು. ಸೌಲನು ಇದನ್ನು ಕೇಳಿ ಮಾವನ ಅರಣ್ಯಕ್ಕೆ ಬಂದು ಆ ಬೆಟ್ಟದ ಒಂದು ಕಡೆಯಲ್ಲಿ ಹೋಗುತ್ತಿದ್ದನು, ಇದರ ಇನ್ನೊಂದು ಕಡೆಯಲ್ಲಿ ದಾವೀದನು ಅವನ ಜನರು ಇದ್ದರು. ದಾವೀದನು ಅವನ ಜನರು ತಪ್ಪಿಸಿಕೊಳ್ಳುವುದಕ್ಕೆ ತ್ವರೆ ಪಡುವಷ್ಟರಲ್ಲಿ ಸೌಲನು ಅವನ ಜನರು ಬಂದು ಅವನನ್ನು ಸುತ್ತಿ ಹಿಡಿಯುವುದಕ್ಕಿದ್ದರು. ಓಕೆ, ಸುತ್ತಿ ಹಿಡಿಯುವುದಕ್ಕಿದ್ದರು. ಎ ವೆರಿ ಇಂಟ್ರೆಸ್ಟಿಂಗ್ ವರ್ಡ್ಸ್. 27ನೇ ವಚನ 28ನೇ ವಚನ. ಆಗಲೇ ಒಬ್ಬ ದೂತನು ಸೌಲನ ಬಳಿಗೆ ಬಂದು ಅವನಿಗೆ, ಬೇಗ ಬಾ, ಫಿಲಿಷ್ಟಿಯರು ದೇಶದೊಳಕ್ಕೆ ನುಗ್ಗಿದ್ದಾರೆ ಎಂದು ತಿಳಿಸಿದ್ದರಿಂದ ಅವನು ದಾವೀದನನ್ನು ಹಿಡಿಯುವ ಕೆಲಸದಿಂದ ಹಿಂದಿರುಗಿ ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೊರಟನು. ಆದುದರಿಂದ ಆ ಬೆಟ್ಟಕ್ಕೆ ತಡೆಬೆಟ್ಟ ಎಂದು ಹೆಸರಾಯಿತು. ಏನಂತ? ತಡೆಬೆಟ್ಟ ಎಂಬುದಾಗಿ ಹೆಸರಾಯಿತು. ದಾವೀದನು ಅಲ್ಲಿಂದ ಗಡ್ಡ ಹತ್ತಿ ಹೋಗಿ ಎಂಗೆದಿಯ ಗಿರಿಗಳಲ್ಲಿ ವಾಸಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ನೆನಪು, ಗಾಡ್ ಸೇವ್ಡ್ ಡೇವಿಡ್ ಫ್ರಮ್ ಸೌಲನಿಂದ ದಾವೀದನನ್ನ ದೇವರು ಕಾಪಾಡ್ತಕ್ಕಂಥ ಒಂದು ಸಂಗತಿಯಿಂದ ಈ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನೀನು ಕೂಗಿಕೊಂಡ್ರೆ ದೇವರು ನಿನ್ನನ್ನು ಕಾಪಾಡುವುದಿಲ್ವಾ? ನಿನ್ನ ಕಣ್ಣೀರನ್ನು ದೇವರು ಒರೆಸುವುದಿಲ್ಲ, ನಿನ್ನ ದುಃಖವನ್ನು ದೇವರು ದೂರ ಮಾಡುವುದಿಲ್ಲವೋ, ದೇವರು ನಿನ್ನ ಕೃಪೆಯನ್ನು ತುಂಬಿಸುವುದಿಲ್ಲವೋ, ನಿನ್ನ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುವುದಿಲ್ಲ. ಅರ್ಥ ಮಾಡಿಕೊಳ್ಳಬೇಕು, ದೇವರು ವಾಕ್ಯದಲ್ಲಿ ಬರುತ್ತೆ. ಅದಕ್ಕೋಸ್ಕರ ದೇವರೇ ಸದುತ್ತರವನ್ನು ದಯಪಾಲಿಸು, ನನ್ನ ವೈರಿ ನಾನು ಗೆದ್ದಿದ್ದೇನೆ ಎಂಬುದಾಗಿ ಹಿಗ್ಗಬಾರದು, ಅವನನ್ನು ಸೋಲಿಸ್ತೇನೆ ಎಂಬುದಾಗಿ ಅವನು ಅಂದುಕೊಳ್ಳಬಾರದು. ಕರ್ತವ್ಯ ನನ್ನ ಆತ್ಮೀಯರೇ,
ಕ್ರೈಸ್ತರಾದ ನಾವುಗಳು ಸೈತಾನನ ಮುಂದೆ ಸೋಲುವಂಥದ್ದು ದೇವರಿಗೆ ಇಷ್ಟವಿಲ್ಲದಂತ ಕಾರಣ. We must stand with the word of God. ದೇವರ ವಾಕ್ಯವನ್ನು ಹಿಡಿದುಕೊಂಡು ಆ ದುಷ್ಟನನ್ನು, ಆ ದುರಾತ್ಮನನ್ನು ನಾವು ಗೆಲ್ಲಬೇಕು ಅನ್ನುವಂಥ ಸತ್ಯ. ಅಂದ್ರೆ ದೇವರ ಮಾರ್ಗದರ್ಶನವನ್ನು ಪಡೆದುಕೊಂಡು, ದಾವೀದನು ಯಾವ ರೀತಿಯಲ್ಲಿ ದೇವರಿಂದ ಆತನ ವಿಷಯವನ್ನು ಪಡೆದುಕೊಂಡು, ದೇವರೇ ನಾನು ತಪ್ಪಿಸಿಕೊಳ್ಬೇಕಾ, ನಾನು ಏನ್ ಮಾಡ್ಬೇಕು ಅನ್ನುವಂಥ ಸಂಗತಿ ದೇವರಿಂದ ಆ ವಿಷಯವನ್ನು ತೆಗೆದುಕೊಂಡು ಆತನು ಓಡಿ ಹೋಗುತ್ತಾ ಇರ್ತಕ್ಕಂಥ ಸಂಗತಿಯನ್ನು ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ತೇವೆ. ಆದ್ರೂ ಕೂಡ ವೈದ್ಯ ಆತನನ್ನು ಬಿಡುವುದಿಲ್ಲ, ಸೌಲನ್ನು ಬಿಡುವುದಿಲ್ಲ. ಆತನನ್ನ ಇನ್ನೇನು ಹೋಗಿ ಹಿಡಿಬೇಕು ಅನ್ನುವಷ್ಟರಲ್ಲಿ ದೇವದೂತನ ಅದನ್ನು ಬಂದು ಹೇಳ್ತಾನೆ, ದಾವೀದನ್ನು ಬಿಟ್ಬಿಡಪ್ಪ, ಬಾ, ಅಲ್ಲಿ ಫಿಲಿಸ್ಟಿಯರು ಬಂದು ನಿನ್ನ ಊರನ್ನೆಲ್ಲ ಹೋಗೋ ಹಾಳು ಮಾಡೋದಕ್ಕೋಸ್ಕರ ಸೇರ್ಕೊಂಡಿದ್ದಾರೆ, ಅವರನ್ನು ಮೊದಲು ಹಿಡಿ ಅಂತ ಹೇಳ್ತಾರೆ. ಇವನು ದಾವೀದನ್ನು ಬಿಟ್ಟು ಆ ಕಡೆಗೆ ತಿರುಗಿ ಓಡಿ ಹೋಗ್ತಕ್ಕಂಥ ಸಂಗತಿಯನ್ನು ನೋಡ್ತೇವೆ. ನನ್ನ ಆತ್ಮೀಯರೇ, ದೇವರು ನಿನ್ನನ್ನು ಬಿಡುಗಡೆ ಮಾಡ್ತಾರೆ ಅಂತ ಸತ್ಯವಿನ ಸಂದರ್ಭದಲ್ಲಿ ಈ ವಾಕ್ಯಗಳ ಮೂಲಕ ನೀನು ತಿಳ್ಕೊಳ್ಬೇಕಾಗಿದೆ. ಬಟ್ ಯು ಮಸ್ಟ್ ಕ್ರೈ ಟು ಗಾಡ್. ನೀನು ದೇವರ ಮುಂದೆ ನಿನ್ನ ಕೂಗು ಅಥವಾ ನಿನ್ನ ಕೂಗು ದೇವರಿಗೆ ಕೇಳಿಸಬೇಕು ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ನೀನು ಅರ್ಥೈಸಿಕೊಳ್ಬೇಕಾಗಿದೆ. ಕಣ್ಣೀರು, ಕೂಗು. ಸೊ ಈಗ ಮುಂದಿನ ವಾಕ್ಯಕ್ಕೆ ನಾವು ಹೋಗೋಣ. 5 ಮತ್ತು 6ನೇ ವಚನ. ಅಲ್ಲಿ ನಾವು ನೋಡುತ್ತೇವೆ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆವಿಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು ಎಂಬುದಾಗಿ ಆ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನೋಡುತ್ತೇವೆ. ನನ್ನ ಆತ್ಮೀಯರೇ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆವಿಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು ಎಂಬುದ. ಅಂದ್ರೆ ಖಚಿತತೆ. ಈಸ್ ವೆರಿ ಕಾನ್ಫಿಡೆಂಟ್ ಇನ್ ಹಿಸ್ ಗಾಡ್. ಹೌದಲ್ವಾ? ಆತನಿಗೊಂದು ಖಚಿತತೆ ಇದೆ. ಏನು? ನನ್ನ ವೈರಿಯಿಂದ ದೇವರು ನನ್ನ ಏನ್ ಮಾಡ್ತಾನೆ? ಕಾಪಾಡ್ತಾನೆ. ಈ ದುಃಖವನ್ನು ದೇವರನ್ನ ತೆಗೆದುಹಾಕ್ತಾನೆ. ದುಃಖಾಕ್ರಾಂತನಾಗಿರ್ತಕ್ಕಂಥ ನನ್ನನ್ನ ದೇವರು ಹರ್ಷಗೊಳ್ಳುವಂತೆ ಆತನು ಮಾಡುತ್ತಾನೆ. ನನಗೆ ವಿಮೋಚನೆಯನ್ನು, ನನಗೆ ಬಿಡುಗಡೆಯನ್ನು, ನನ್ನ ವೈರಿಯಿಂದ ನನ್ನನ್ನು ಬಿಡಿಸಿ ಆತನು ಕಾಪಾಡ್ತಾನೆ ಎನ್ನುವಂಥ ಸತ್ಯ ಆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಣ್ಣೀರು, ಕೂಗು, ಖಚಿತ. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡೋಣ. ನೀನು ಕೂಗಿದರೆ ದೇವರು ನಿನ್ನ ಸನ್ನಿಧಾನಕ್ಕೆ ಆತನು ಬರುತ್ತಾನೆ. ಹಿ ನೋಸ್ ಇಟ್. ಆತನಿಗೆ ಕಾನ್ಫಿಡೆನ್ಸ್ ಇದೆ. ಯಾರಲ್ಲಿ? ದೇವರಲ್ಲಿ. ಖಚಿತವಾದ ಒಂದು ನಂಬಿಕೆ, ಖಚಿತವಾಗಿರ್ತಕ್ಕಂಥ ಒಂದು ವಿಶ್ವಾಸ ದೇವರಲ್ಲಿ ದಾವೀದನಿಗೆ ಇದ್ದುದರಿಂದ ತನ್ನ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ದೇವರಿಂದ ಜಯವನ್ನು ಹೊಂದಿಕೊಂಡು ದೊಡ್ಡ ಆಶೀರ್ವಾದದ ನಿಧಿಯಾಗ ಆತನು ಬದುಕತಕ್ಕಂಥ ಸತ್ಯವನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. God has chosen you. He will not allow you to get into troubles. ಆತನು ನಿನ್ನ ಕಷ್ಟಗಳಿಗೆ, ಕಣ್ಣೀರುಗಳಿಗೆ, ನೋವುಗಳಿಗೆ ನೀನು ಹೋದರೂ ಕೂಡ ನಿನ್ನನ್ನು ಬಿಡುಗಡೆ ಮಾಡುತ್ತಾನೆ. ನಿನ್ನ ದುಃಖದ ದಿನಗಳಿಗೆ ಆತನು ಕೊನೆ ಹಾಡುತ್ತಾನೆ, ಆತನು ಅಂತ್ಯವನ್ನು ಹಾಡುತ್ತಾನೆ. ಅದಕ್ಕೆ ಒಂದು ಅಂತ್ಯವನ್ನು ಇಟ್ಟಿದ್ದಾನೆ ಅನ್ನುವಂಥ ಸತ್ಯವನ್ನು ದೇವರ ವಾಕ್ಯದ ಮೂಲಕ ನಾವು ನೀವು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ. ಸೊ ಅದಕ್ಕೋಸ್ಕರ ಆತನಲ್ಲಿರ್ತಕ್ಕಂಥ ಆನಂದವನ್ನು, ಹರ್ಷವನ್ನು ನೋಡುವಾಗ 6ನೇ ವಚನ ನೋಡ್ತೇವೆ, ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು ಎಂಬುದಾಗಿ ಆತನು ಹೇಳ್ತಾರೆ. ನನ್ನ ಆತ್ಮೀಯರೇ, ಈ ದಿನ ಕಷ್ಟದಲ್ಲಿ ಕಣ್ಣೀರಿರ್ತಕ್ಕಂಥ ನಾವು ನೀವುಗಳು ದೇವರನ್ನು ಬಿಡುಗಡೆ ಮಾಡ್ತಾನೆ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಆತನಿಗೋಸ್ಕರ ಸ್ತೋತ್ರ ಪದಗಳನ್ನು ಹಾಡ್ತೀನಿ ಎಂಬುದಾಗಿ ಯಾವತ್ತೂ ನಮ್ಮ ಜೀವಿತದಲ್ಲಿ ಅಂದ್ಕೊಂಡಿದೆ. ಆರ್ ವಿ ಕಾನ್ಫಿಡೆಂಟ್ ಇನ್ ಅವರ್ ಗಾಡ್? ನಮ್ಮ ದೇವರಲ್ಲಿ ಆ ಒಂದು ಖಚಿತತೆ ನಮಗಿದೆಯಾ? ಆ ಖಚಿತವಾದ ನಂಬಿಕೆ, ವಿಶ್ವಾಸವನ್ನು ನಮ್ಮ ಜೀವಿತದಲ್ಲಿ ದೇವರ ವಿಷಯದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಆಲೋಚನೆ ಮಾಡ್ಕೊಳ್ಬೇಕು. ಬರೀ ನಮ್ಮ ಓರಿ ನಮ್ಮ ಮೇಲೆ ಬಿದ್ದಿದ್ದಾನೆ ಎಂಬುದಾಗಿ ಹೇಳಿ ಮುಖ ಸಪ್ಪೆ ಹಾಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಯು ನೀಡ್ ಟು ಟರ್ನ್ ಟು ಗಾಡ್. ದೇವರಲ್ಲಿ ನೀನು ಬರಬೇಕು, ದೇವರನ್ನ ಬೇಡ್ಕೊಳ್ಬೇಕು, ದೇವ್ರ ಸನ್ನಿಧಾನದಲ್ಲಿ ಇಡಬೇಕು, ನಂಬಬೇಕು, ವಿಶ್ವಾಸಿಸಬೇಕು, ದೇವರೇ ಸಹಾಯ ಮಾಡೋದನ್ನ ಕೇಳಬೇಕು. ದೇವರು ಅದ್ಭುತ ಮಾಡ್ತಾನೆ ನಿಮ್ಮ ಜೀವಿತ. ದಾವೀದನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದ ಹಾಗೆ ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಫಿಲಿಷ್ಟಿಯರು ಆತನಿಗೆ ವಿರುದ್ಧವಾಗಿ ಬರುತ್ತಾರೆ, ಸೌಲನು ಆತನಿಗೆ ವಿರುದ್ಧವಾಗಿ ಬರುತ್ತಾರೆ, ಆರಾಮ್ಯರು ಆತನಿಗೆ ವಿರುದ್ಧವಾಗಿ ಬರುತ್ತಾರೆ, ಅನೇಕ ರಾಜರುಗಳು ಆತನಿಗೆ ವಿರುದ್ಧವಾಗಿ ಬರುತ್ತಾರೆ. ತನ್ನ ಸ್ವಂತ ಮಗನು ಅಬ್ಷಾಲೋಮನು ಆತನಿಗೆ ವಿರುದ್ಧವಾಗಿ ನಿಂತುಕೊಳ್ಳುತ್ತಾನೆ. ಅವರು ಯಾರು ಆತನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ಯೇಸುವನ್ನು ನಂಬಿರ್ತಕ್ಕಂಥ ಆ ದಾವೀದನೇ, ಆ ಯೆಹೋವನ ನಂಬಿರ್ತಕ್ಕಂಥ ದಾವೀದನೇ ತನ್ನ ಜೀವಿತದಲ್ಲಿ ಎಲ್ಲ ಯುದ್ಧಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಜಯವನ್ನು ಹೊಂದಿಕೊಂಡಿರ್ತಕ್ಕಂಥ ಸಂಗತಿಯನ್ನು ದೇವರ ವಾಕ್ಯಗಳಲ್ಲಿ ನಾವು ಕಾಣುತ್ತೇವೆ. And that's the reason he says, ಆ ಕಾರಣಕ್ಕೋಸ್ಕರ ಆತನು ಹೇಳ್ತಾನೆ, ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು ಎಂಬುದು. ಸ್ತೋತ್ರದ ಪದಗಳು ನನ್ನ ಬಾಯಲ್ಲಿ, ವರ್ಣನೆಯ ಪದಗಳು ನನ್ನ ಬಾಯಲ್ಲಿ, ಆತನನ್ನು ಕೀರ್ತಿಸುವ ಕೀರ್ತನೆಯ ಪದಗಳು ನನ್ನ ಬಾಯಲ್ಲಿ ಎಂಬುದಾಗಿ ಆತನು ಹೇಳ್ತಕ್ಕಂಥ ಸಂಗತಿಯನ್ನು ದೇವರ ವಾಕ್ಯದಲ್ಲಿ ಕಾಣುತ್ತೆ. Will he not make you to sing praises to his name? ಆ ಪರಲೋಕದ ದೇವರು ನಿನ್ನ ಜೀವಿತದಲ್ಲಿ ಆ ಸಂತೋಷವನ್ನು ಉಂಟು ಮಾಡಿ ಆ ಸಂತೋಷದ ಹಾಡನ್ನು ನಿನ್ನ ಬಾಯಿಂದ ಬರುವಂತೆ ಆತನು ಮಾಡುವುದಿಲ್ಲವೋ? ಖಂಡಿತವಾಗ್ಲೂ ಮಾಡ್ತಾರೆ. ಖಂಡಿತವಾಗ್ಲೂ ಆತನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಸೊ ಅದಕ್ಕೋಸ್ಕರ ನನ್ನ ಆತ್ಮೀಯರೇ, ಯಾವ ವೈರಿಯನ್ನು ಬಾಧಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಯಾವ ವೈರಿಗಳ ಮೂಲಕ ನೀನು ಬಾಧಿತನಾಗಿದೆ ಎಂಬುದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನೀನು ಬಾಧಿತನು ಅನ್ನುವಂಥ ಸತ್ಯ ದೇವರು ವಾಕ್ಯದ ಮೂಲಕ. ನಿನಗೆ ಕಣ್ಣೀರಿದೆ, ನಿನಗೆ ದುಃಖ ಇದೆ, ದುಃಖಾಕ್ರಾಂತ ನೀನು ಆಗಿದ್ದೆ. ದುಃಖಾಕ್ರಾಂತನಾಗಿರ್ತಕ್ಕಂಥ
ಕೂಗಬೇಕು ಅನ್ನುವಂಥ ಸತ್ಯ. ನಿನಗೆ ಕಣ್ಣೀರಿದೆ, ನೀನು ದೇವರ ಮುಂದೆ ಕೂಗು. ಯಾವ ರೀತಿಯಲ್ಲಿ ಒಂದು ಖಚಿತತೆಯಿಂದ ನೀನು ಕೂಗಬೇಕು ಅನ್ನೋದು ಸತ್ಯ. ಹಾಗಾಗಿ ಕಣ್ಣೀರು, ಕೂಗು, ಖಚಿತತೆ, 3 things are very important in our life. When enemy comes to us, enemy comes to make us to cry. ವೈರಿ ಬಂದು ನಾವು ಕಣ್ಣೀರು ಹಾಕಬೇಕಂದಾಗ ಆತ ನಂದು ಕೊಡ್ತಾನೆ. ನಮಗೆ ಕಣ್ಣೀರಿದೆ, ಆ ಕಣ್ಣೀರಿನಲ್ಲಿ ನಾವು ಏನು ಮಾಡಬೇಕು? ನಾವು ಕೂಗಬೇಕು. ಯಾರನ್ನು? ನಮ್ಮ ಕೂಗನ್ನ ಕೇಳ್ತಕ್ಕಂಥ, ನಮ್ಮ ಕೂಗನ್ನ ಕೇಳ್ತಕ್ಕಂಥ ಅದು ಯೇಸು ಸ್ವಾಮಿ. ಒಬ್ಬ ಕುರುಡನು ಯೇಸುವನ್ನ ಕೂಗಿದ, ದಾವೀದನ ಕುಮಾರನೇ, ದಾವೀದನ ಕುಮಾರನೇ, ನಜರೇತಿನ ಯೇಸುವೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿದ. ಜನ ಹೇಳಲು, ಸುಮ್ಮನೆರಪ್ಪ, ಬಾಯ್ ಮಾಡಬೇಡ ಎಂಬುದಾಗಿ ಹೇಳಿದಾಗಲೂ ಕೂಡ ಇನ್ನೂ ಜೋರಾಗಿ ಆತನು ಕೂಗಿದ್ದನೆ ಎಂಬುದಾಗಿ. ಆತನ ಕೂಗು ಯಾರು ಕೇಳಿಸ್ತು? ಯೇಸು ಸ್ವಾಮಿಗೆ ಕೇಳಿಸ್ತು. ಹಿಂದಿರುಗಿ ನಿಂತುಕೊಂಡು ಅವನ ಕರೆದುಕೊಂಡು ಬಂದಾಗ ಆತನ ಕರೆದುಕೊಂಡು ಬಂದಾಗ, ನಾನು ನಿನಗೆ ಏನಪ್ಪ ಮಾಡಬೇಕೆಂಬುದಾಗ ಅನ್ನುತ್ತೆ. ಸ್ವಾಮಿ, ನನ್ನ ಕಣ್ಣು ಕಾಣುವಂತೆ ನೀನು ಮಾಡು. ಯೇಸು ಸ್ವಾಮಿ ಆತನ ಕಣ್ಣುಗಳನ್ನು ಮುಟ್ಟಿ ಆಶೀರ್ವಾದ ಮಾಡಿ, ನಿನ್ನ ಕಣ್ಣುಗಳು ಕಾಣಿಸ್ಬಿಡಲಿ ಅಂತ ಹೇಳಿದಾಗ ಆತನ ಕಣ್ಣು ಬಂತು. ಆತನ ಹೇಳ್ತಾನೆ, ಅಯ್ಯೋ ನಾನು ನೋಡ್ತಾ ಇದ್ದೇನೆ, ನನಗೆ ಕಾಣಿಸ್ತಾ ಇದೆ ಎಂಬುದಾಗ ಒಂದು ವೇಳೆ ಆತನ ಕೂಗದಿದ್ರೆ ಆತನ ಜೀವಿತದಲ್ಲಿ ಅದ್ಭುತ ನಡೆಯಲ್ಪಡ್ತಾ ಇರಲಿಲ್ಲ. ನನ್ನ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಕೂಗಲಿಲ್ಲ ಅಂತ ಹೇಳಿದ್ರೆ ಅದ್ಭುತ ನಡೆಯಲ್ಪಡುವುದಿಲ್ಲ. ಖಚಿತತೆ ಬೇಕು. ಅವನು ಆ ಕುರುಡು ಮನುಷ್ಯ, ಆತನಿಗೆ ಗೊತ್ತಿತ್ತು ಯೇಸು ಅವನು ಅದ್ಭುತ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದ. ದಟ್ಸ್ ದ ರೀಸನ್ ಹಿ ಕ್ರೈಡ್ ಲೌಡ್. ಓಕೆ, ಜೋರಾಗಿ ಆತನ ಕೂಗಿದ, ಯಾಕಂದರೆ ಯೇಸು ಅವನು ಅದ್ಭುತ ಮಾಡ್ತಾನೆ. ನಾವು ನೀವುಗಳು ಕೂಡ ಅಷ್ಟೇ ಖಚಿತತೆಯಿಂದ ನಾವು ಕೂಗುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ, ವೈರಿಗಳಿಂದ ನಮ್ಮನ್ನು ಬಿಡಿಸ್ತಾನೆ. ಸೊ ಹೀಗಿದ್ದರಿಂದ ಕಣ್ಣೀರಿದೆ, ಕೂಗಬೇಕು, ಖಚಿತತೆ ಇರಬೇಕು. ಈ 3 ಸಂಗತಿಗಳು ನಮ್ಮ ಜೀವಿತದಲ್ಲಿದ್ದರೆ ದೇವರ ಅದ್ಭುತಗಳನ್ನು ಆಶೀರ್ವಾದ ಹೊಂದಿಕೊಳ್ತೇವೆ. ನಮ್ಮ ವೈರಿ ನಮ್ಮನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಆತನು ಒಂದು ವೇಳೆ ಗೆದ್ದುಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವರ 10ರಷ್ಟು ಜಯವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟು ನಮ್ಮನ್ನು ಅದ್ಭುತಗಳನ್ನು ತುಂಬಿಸ್ತಾನೆ ಅಂತ ಸತ್ಯವನ್ನು ಸಂದರ್ಭದಲ್ಲಿ ನಾವು ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ಈ ದಿನ ಆರಾಧನೆಯಲ್ಲಿ ಪಾಲ್ತೆಗೆದುಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ನಾನು ವಂದಿಸುವಂತವನಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯಾರು ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ನೋವಿನಲ್ಲಿ ನೀವಿದ್ದೀರೋ, ದುಃಖದಲ್ಲಿ ನೀವಿದ್ದೀರೋ, ನಾನು ಹೇಳ್ತಕ್ಕಂಥ ಈ ದೇವರ ಮಾತುಗಳನ್ನ, ಅಂದ್ರೆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸಂದೇಶವನ್ನ ನೀವು ಕೇಳುವಾಗ ನನ್ನ ಆತ್ಮೀಯರೇ, ನಿಮ್ಮ ದುಃಖದ ದಿನಗಳಿಗೆ ಒಂದು ಅಂತ್ಯ ಇದೆ. ದೇವರು ಅದನ್ನ ಕೊನೆಗಾಣಿಸ್ತಾನೆ ಅಂತ ಸತ್ಯವನ್ನು ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸೊ ವೈರಿಯ ಮೂಲಕವಾಗಿ ಬರ್ತಕ್ಕಂಥ ಎಂಥ ದುಃಖವಿದ್ರೂ ಕೂಡ ಯೇಸು ಸ್ವಾಮಿ ಅದನ್ನು ಬಿಡುಗಡೆ ಮಾಡುತ್ತಾನೆ. ನಿನಗೆ ಕಣ್ಣೀರಿದೆಯಾ? ನೀನು ದೇವರನ್ನ ಕೂಗು. ನಿನ್ನ ಜೀವಿತದಲ್ಲಿ ಒಂದು ಖಚಿತತೆ ಇರಲಿ, ಒಂದು ಕಾನ್ಫಿಡೆನ್ಸ್ ದೇವರ ಮೇಲೆ ಇರಲಿ. ಆ ಒಂದು ಖಚಿತತೆ ಇರುವಾಗ ದೇವರು ನಿನ್ನ ವೈರಿಯನ್ನು ಸೋಲಿಸಿ ನಿನಗೆ ಜಯವನ್ನು ಕೊಟ್ಟು ನಿನ್ನ ಬಾಯಲ್ಲಿ ಸ್ತೋತ್ರ ಪದ, ನಿನ್ನ ಬಾಯಲ್ಲಿ ವರ್ಣನೆ ಪದ ಬರುವಂತೆ ಆತನು ಅದ್ಭುತ ಮಾಡುತ್ತಾನೆ ಅಂತ ಸತ್ಯವಿನ ಸಂದರ್ಭದಲ್ಲಿ ನೀನು ನಾವು ತಿಳ್ಕೊಂಡಿದ್ದೇವೆ. ಪ್ರಾರ್ಥನೆ ಮಾಡೋಣ, ದೇವರು ಅದ್ಭುತ ಮಾಡುತ್ತಾನೆ. ಯಾವ ವೈರಿ ನಿನ್ನನ್ನು ಕಾಡುತ್ತಾ ಇದ್ದಾನೋ, ಯಾವ ಸಂಗತಿಗಳು ನಿನ್ನನ್ನು ಕಾಡಿಸ್ತಾ ಇದೆಯೋ, ಯಾವ ವಿಷಯದಲ್ಲಿ ನೀನು ಬಾಧಿತನಾಗಿದೆಯೋ, ಯಾವ ವಿಷಯದಲ್ಲಿ ನೀನು ಸೋತೋಗಿದ್ಯೋ, ಯಾವ ವಿಷಯದಲ್ಲಿ ನೀನು ಬಿದ್ದುಕೊಂಡಿದ್ಯೋ, ಯಾವ ವಿಷಯ ನೀನು ದುಃಖಕ್ಕೆ ಒಳಪಡಿಸಿದೆಯೋ, ಆ ವಿಷಯಗಳನ್ನ ದೇವರ ಮುಂದೆ ನೀನು ತೆಗೆದುಕೊಂಡು ಬಾ. ವ್ಯಕ್ತಿಗಳಾಗಿರಲಿ, ವಿಷಯಗಳಾಗಿರಲಿ, ಸಂಗತಿಗಳಾಗಿರಲಿ, ಯಾವುದೇ ಆಗಿರಲಿ, ದೇವರ ಮುಂದೆ ನೀನು ತೆಗೆದುಕೊಂಡು ಬಾ. ನಿನ್ನ ಕಣ್ಣೀರುಗಳಿಗೆ ಒಂದು ಕೊನೆ ಇದೆ. ನಿನ್ನ ಕಣ್ಣೀರನ್ನು ದೇವರು ಒಡಿಸೋದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ದುಃಖವನ್ನು ದೂರ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನ್ನ ಕಣ್ಣೀರಿಗೆ ಒಂದು ಕೊನೆಯನ್ನ ದೇವರು ಇಟ್ಟಿದ್ದಾನೆ. ನಿನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರ ಆತನು ಶಕ್ತನಾಗಿದ್ದಾನೆ. ಇನ್ನು ಆತನ ಆಶೀರ್ವಾದ ಮಾಡುತ್ತಾನೆ. ಪ್ರಾರ್ಥನೆ ಮಾಡು. ದೇವರು ಅದ್ಭುತ ಮಾಡುತ್ತಾನೆ. ನಿನ್ನ ಕಣ್ಣೀರುಗಳನ್ನು ಆತನು ಒರೆಸುತ್ತಾನೆ. ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. Hallelujah, Jesus. ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ, ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ತಿಳಿಯಲಾರದ ರೀತಿಯಲ್ಲಿ ಸೈತಾನನು ಅನೇಕ ವಿಧವಾಗಿರ್ತಕ್ಕಂಥ ವಿರೋಧವಾದ ಕಾರ್ಯಗಳನ್ನು ಜೀವಿತದಲ್ಲಿ ಆತನು ಮಾಡುತ್ತಾ ಇರ್ತಾನೆ ಸ್ವಾಮಿ. ಒಂದಿಲ್ಲ ಒಂದು ರೀತಿಯಲ್ಲಿ ಆ ವೈರಿಯ ಮೂಲಕ ನಾವು ಬಾಧಿತರೇ ಸ್ವಾಮಿ. ಆ ವೈರಿ ನಮ್ಮನ್ನು ಬಾಧಿಸುವಂತವನಾಗಿದ್ದಾನೆ. ಆದರೆ ಪರಲೋಕದ ದೇವರು ಬಾಧಿತರಾದಂತ ನಮ್ಮನ್ನ ಕರ್ತನೆ ನಿನ್ನ ಹಸ್ತ ಸ್ಪರ್ಶದಿಂದ ನಮ್ಮನ್ನು ಮುಟ್ಟಿ ನಮ್ಮ ಬಾಧೆಯನ್ನು ತೊಲಗಿಸಿ ಅದ್ಭುತಗಳನ್ನು ಮಾಡುತ್ತಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ವೈರಿ ಗೆಲ್ಲದಂತೆ ಅದ್ಭುತಗಳನ್ನು ಮಾಡುತ್ತಿ ಕರ್ತನೆ. ನಮ್ಮ ವೈರಿ ನಮಗೆ ವಿರುದ್ಧವಾಗಿ ನಿಂತುಕೊಂಡಾಗ ನಿನ್ನ ಸನ್ನಿಧಾನಕ್ಕೆ ಬಂದು ನಾವು ಕೂಗುವಾಗ, ನಂಬಿಕೆಯಿಂದ ವಿಶ್ವಾಸದಿಂದ ನೀನು ಬೇಡುವಾಗ, ಅಪ್ಪ, ನಮ್ಮ ಕೂಗಿಗೆ ನೀನು ಸದುತ್ತರವನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡುತ್ತಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ಕರ್ತನೆ ಪ್ರಾರ್ಥನೆಯಲ್ಲಿ ಅಪ್ಪ ಸ್ವಾಮಿ, ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತಕ್ಕಂಥ, ನಿನ್ನ ಸನ್ನಿಧಾನದಲ್ಲಿ ಕೂಗ್ತಕ್ಕಂಥ ಪ್ರತಿಯೊಬ್ಬರನ್ನು ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ನಿನ್ನ ಮಕ್ಕಳನ್ನು ಮುಟ್ಟಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅವರ ವೈರಿ ಯಾವುದು ಎಂಬುದಾಗಿ ನನಗೆ ಗೊತ್ತಿಲ್ಲ ಕರ್ತನೆ. ಅಪ್ಪ, ಎಲ್ಲ ಮನುಷ್ಯರ ಹೃದಯವನ್ನು ತಿಳಿದಾತನೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ನಿಂತಿರ್ತಕ್ಕಂಥ ದುಷ್ಟನು, ದುರಾತ್ಮನು, ದುಷ್ಟಶಕ್ತಿ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆತನಿಗೆ ಜಯವಿಲ್ಲ ಕರ್ತನೆ. ಶಿಲುಬೆಯ ರಕ್ತದಲ್ಲಿ, ಶಿಲುಬೆಯ ಕರ್ತನೆ ಜಯ ನಿನ್ನ ಮಕ್ಕಳ ಮೇಲೆ ಹಿಡಿದು ಬರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಆ ದುಷ್ಟನ ನಿನ್ನ ಸೋಲಿಸಿದ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ದುಷ್ಟ ಸಹಿತ ನೀನು ಮುರಿದು ಹಾಕಿದ ಕರ್ತನೆ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾರೆ.
ನೀನು ನಮ್ಮ ಜಯದ ದೇವರು ಶಿವ. ಯೆಹೋವ ನಿಸ್ಸಿ, ಜಯ ಕೊಡುವ ದೇವರೇ, ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಶಿವ. ನಿನ್ನ ಮಕ್ಕಳನ್ನು ಮುಟ್ಟಿ ಆಶೀರ್ವಾದ ಮಾಡು. ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತಗಳನ್ನು ಮಹಿಮೆಯನ್ನು ತೋರ್ಪಡಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಶಿವ. ಪ್ರತಿಯೊಬ್ಬ ನೀನು ಮುಟ್ಟಿ ಆಶೀರ್ವಾದ ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಹಲ್ಲೆಲೂಯಾ ಜೀಸಸ್. ಆಶೀರ್ವದಿಸು ಕರ್ತನೆ, ಆಶೀರ್ವದಿಸು ಶಿವ. ಬಲಶಕ್ತಿಯನ್ನು ತುಂಬಿಸು ಶಿವ, ಮಹಿಮೆಯನ್ನು ತುಂಬಿಸು, ಕರುಣೆಯನ್ನು ತುಂಬಿಸು ಶಿವ. ಹಾಗೆ ಮಾಡುತ್ತದಕ್ಕೆ ನಿನಗೆ ಸ್ತೋತ್ರ. ಇದನ್ನ ಕರ್ತನ ಸನ್ನಿಧಾನದಲ್ಲಿ ಕಾಣಿಸ್ಕೊಳ್ಳಿಕ್ಕಾಗಂತೆ ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಆರಾಧನೆ ನಡೆಸಿದಕ್ಕಾಗಿ ಸ್ತೋತ್ರ. ಅಪ್ಪ ಕರ್ತನೆ, ನಮ್ಮ ದೇಶವನ್ನು ನಿನ್ನ ಮೇಲೆ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಕರುಣಿಸಪ್ಪ, ಕರುಣಿಸು ದೇವರೇ, ಅದ್ಭುತ ಮಾಡು ಕರ್ತನೆ. ಅಪ್ಪ, ಕೊರೋನಾ ವೈರಸ್ ಈ ಒಂದು ದುಷ್ಟ ವೈರಿ ಇಡೀ ಪ್ರಪಂಚವನ್ನ ಬಿಟ್ಟು ತೊಲಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾನೆ. ಮನುಷ್ಯರಿಗೆ ವಿರುದ್ಧವಾಗಿ, ಮನುಷ್ಯರ ಪ್ರಾಣಕ್ಕೆ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥ ದುಷ್ಟ ಶಕ್ತಿ ಬಿದ್ದು ಹೋಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರುಣೆಯನ್ನು ತೋರಿಸು ಶಿವ, ಕರುಣೆಯನ್ನು ತೋರಿಸು ಕರ್ತನೆ. ನೀನು ಸೃಷ್ಟಿ ಮಾಡಿದ ಸೃಷ್ಟಿ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಅದ್ಭುತ ಮಾಡು ಶಿವ, ಅದ್ಭುತ ಮಾಡು ಕರ್ತನೆ, ಆಶೀರ್ವಾದ ಮಾಡು ಕರ್ತನೆ. ನಮ್ಮ ರಾಜ್ಯವನ್ನು ಆಶೀರ್ವಾದ ಮಾಡು ಕರ್ತನೆ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳನ್ನು ಕರ್ತನೆ, ಸಂಪುಟವನ್ನು, ಸೌದಿಗಳನ್ನು, ಸರ್ಕಾರಿ ನೌಕರಿಗಳನ್ನು ಆಶೀರ್ವಾದ ಮಾಡು ಕರ್ತನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಆಶೀರ್ವಾದ ಮಾಡು ಕರ್ತನೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನು ಆಶೀರ್ವಾದ ಮಾಡು. ಡಾಕ್ಟರ್ಗಳನ್ನು, ನರ್ಸಸ್ಗಳನ್ನು ಅಪ್ಪ ಕರ್ತನೆ ಆಶೀರ್ವಾದ ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಆಶಾ ಕಾರ್ಯಕರ್ತರನ್ನು ಆಶೀರ್ವಾದ ಮಾಡು. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವಾದ ಮಾಡುತ್ತೇವೆ. ನಿನ್ನ ಅದ್ಭುತಗಳನ್ನು ತುಂಬಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನ ಮಹಿಮೆಯಿಂದ ನಡೆಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹಾಗೆ ಮಾಡುತ್ತದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಈ ಪ್ರಾರ್ಥನೆ ಕರೆಗಳು ಒಪ್ಪಿಸಿಕೊಳ್ಳುತ್ತಾರೆ. ಯೇಸುವಿನ ನಾಮದಲ್ಲಿ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಗೆಳೆಯ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ವಿಶ್ವಾಸದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯತೆ ಸಹಾಯ ವೈದ್ಯತೆ ಕೂಡಿ ಬಂದ ನಮ್ಮೆಲ್ಲರ ಸಂಗಡ ಫೇಸ್ಬುಕ್ ಮೂಲಕ ನಮ್ಮ ಜೊತೆ ಸೇರ್ಕೊಂಡು ಆರಾಧನೆ ಮಾಡುತ್ತಿದ್ದ ಎಲ್ಲ ಪ್ರಿಯ ಮಕ್ಕಳ ಸಂಗಡ ನಿತ್ಯ ಓದಿನ ನೆಲೆಯಾಗಲಿ ನಮ್ಮ ಜೀವವುಳ್ಳ ತಂದೆಯೇ. ಪ್ರೈಸ್ ಲಾರ್ಡ್. ಎಲ್ಲರಿಗೂ ನಮಸ್ಕಾರ. ಗಾಡ್ ಬ್ಲೆಸ್ ಯು. ಫೇಸ್ಬುಕ್ ಮೂಲಕ ನಮ್ಮ ಜೊತೆ ಸೇರ್ಕೊಂಡು ಆರಾಧನೆ ಮಾಡಿರುವಂತಹ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೊ ಇವತ್ತಿಗೆ 30ನೇ ದಿನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಅಂದರೆ ಒಂದು ಪ್ರತಿದಿನದ ಆರಾಧನೆಯಲ್ಲಿ 30th days ಟುಡೇ. ಸೊ 30ನೇ ದಿನದವರೆಗೂ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ. ಟುಮಾರೋ ಆಲ್ಸೋ ವಿಲ್ ಹ್ಯಾವ್ ಅ ಸರ್ವಿಸ್ ಆನ್ ಫೇಸ್ಬುಕ್ ಲೈವ್. ನಾಳೆ ದಿನ ಕೂಡ ನಾವು ದೇವರ ವಾಕ್ಯವನ್ನು 7ನೇ ನಾವು ಕೇಳಿಸ್ಕೊಳ್ಳೋಣ. ದೇವರು ಎಷ್ಟೋ ಮೊದಲು ಆಶೀರ್ವಾದ ಮಾಡಿದ್ದಾನೆ, ಅನೇಕರು ಆಶೀರ್ವದಿಸಲ್ಪಟ್ಟಿದ್ದಾರೆ. ಐ ಹೋಪ್ ಅಂಡ್ ಬಿಲೀವ್ ವೆನ್ ಯು ಹಿಯರ್ ದ ವರ್ಡ್ ಆಫ್ ಗಾಡ್, ವೆನ್ ಯು ಲುಕ್ ಟು ಗಾಡ್, ಗಾಡ್ ವಿಲ್ ಶೋರ್ಲಿ ಬ್ಲೆಸ್ ಯು. ದೇವರನ್ನು ಖಂಡಿತವಾಗ್ಲೂ ಆಶೀರ್ವಾದ ಮಾಡುತ್ತಾನೆ. ಇದು ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸತ್ಯ. ದೇವರನ್ನು ಹಿಡಿದುಕೊಡ್ರಿ, ವಾಕ್ಯವನ್ನು ಹಿಡಿದುಕೊಡ್ರಿ, ವಾಕ್ಯದಲ್ಲಿ ಜೀವಿಸಿ. ದೇವರು ನಿಮ್ಮನ್ನು, ನಿಮ್ಮ ಜೀವಿತಗಳನ್ನು, ಕುಟುಂಬಗಳನ್ನು ಆತನ ಆಶೀರ್ವಾದ ಮಾಡ್ತಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.